ಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ ಹುಗಾರಿ. ಪಶ್ಚಿಮ ಘಟ್ಟದಲ್ಲಿ ಈಗ ಸುರಿದಿರೋ ಯಮಸ್ವರೂಪಿ ಮಳೆಯಿಂದ ಇಡೀ ಪಶ್ಚಿಮ ಘಟ್ಟದ ವಿಶೇಷವಾಗಿ ಕರಾವಳಿ ಮತ್ತೊಂದು ಕಡೆ ಕೇರಳ ಹಾಗೇನೆ ಕೊಡಗು ಇವತ್ತು ಬದುಕು ಬೀದಿ ಪಾಲಾಗಿದೆ. ಸೊ ಇನ್ನೂ ಕೂಡ ಮಳೆಗಳಿದಾವೆ. ಆ ಮಳೆಗಳೇನಾದರೂ ಬಂದರೆ ಏನಾಗಬಹುದು? ಇದು ಆತಂಕ ಸೃಷ್ಟಿಸುವಂಥದ್ದಲ್ಲ, ಭೀತಿ ಸೃಷ್ಟಿಸುವಂಥಲ್ಲ, ಆದರೆ ಮುಂಜಾಗ್ರತೆ ವಹಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ. ಸೊ ಹಾಗಾದರೆ ಇನ್ನೂ ಕೂಡ ಬಹಳ ದೊಡ್ಡ ಮಳೆಗಳಿದ್ದಾವೆ. ಆ ಮಳೆಗಳೇನಾದರೆ ಈಗ ಏನು ನಡೀತಾ ಇದೆ ಅಲ್ಲಿ ಕಾರ್ಯಾಚರಣೆ, ಅದಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ, ಅದರ ಮುಂಜಾಗ್ರತೆ ಏನು? ಇದ್ರ ಮಧ್ಯೆ ಕೇಂದ್ರ ಸರ್ಕಾರ ಒಂದು ಡಾಫ್ಲರ್ ರ್ಯಾಡರ್ ಅನ್ನುವಂಥ ಸ್ಥಾಪನೆ ಮಾಡ್ತಕ್ಕಂಥ ಆಲೋಚನೆ ಮಾಡಿದೆ. ಅದು ಇಂಥ ಅಪಾಯಗಳನ್ನು ಮೊದಲೇ ಹೇಳುತ್ತೆ ಅನ್ನುವಂಥದ್ದು. ಸೊ ಆ ಕಾರಣಕ್ಕಾಗಲಿ ಮುಂದೆ ಇನ್ನೂ ಕೂಡ ಮಳೆ ಇದ್ದಾವೆ, ಇನ್ನೇನಾಗುತ್ತೆ ಅನ್ನುವಂಥ ಭೀತಿ ಇದೆ. ಇದೇ ಹೊತ್ತಿನ ಚರ್ಚೆ. ಮುಂದೆ ಮಳೆ ಆದರೆ ಇನ್ನೇನಾಗುತ್ತೆ? ಸೊ ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಿ ಈಗ ಬಂದಿರತಕ್ಕಂಥ ಮಳೆ ಒಂದೇ ದಿವಸ 300 ಮಿಲಿಮೀಟರ್ ಮಳೆ ಆಗಿದೆ ಒಂದು ದಿವಸ. ಇದು ಒಂದೊಂದು ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ ಆಗ್ತಕ್ಕಂಥ ಮಳೆ. ಆದರೆ ಒಂದೇ ದಿವಸ ಕೊಡಗು ಸುತ್ತಮುತ್ತ 300 ಮಿಲಿಮೀಟರ್ ಮಳೆ ಆಗಿದೆ. ಹಾಗಾದರೆ ಇನ್ನೂ ಮಳೆಗಳಿದ್ದಾವೆ. ಯಾವ್ಯಾವ ಮಳೆಗಳು? ಅದು ಈಗ ಬಂದಂಥ ರೀತಿ ಮಳೆ ಬಂದರೆ ಏನಾಗಬಹುದು? ಇದು ಎಲ್ಲರೂ ಕೂಡ ಆತಂಕ ಪಡ್ತಕ್ಕಂಥದ್ದು. ಸೊ ಮಳೆ ಮಾರುತ ಒಂದ್ಸಲ ನೋಡ್ಕೊಂಬರೋಣ. ಪುಷ್ಯ ಮಳೆ ಜುಲೈ 20ರಿಂದ ಆಗಸ್ಟ್ 2ವರೆಗೆ ಆಗಿರ್ತಕ್ಕಂಥದ್ದು. ಅಶ್ಲೇಷ ಮಳೆ ಆಗಸ್ಟ್ 3ರಿಂದ ಆಗಸ್ಟ್ 16. ಇದು ಕೂಡ ಈಗ ಮುಗಿದು ಹೋಗಿದೆ. ಮುಂದೆ ಬರ್ತಕ್ಕಂಥ ಮಳೆ ಮಗೆ ಅಥವಾ ಮೊಗೆ ಆಗಸ್ಟ್ 17ರಿಂದ ಆಗಸ್ಟ್ 30ರವರೆಗೆ ಈ ಮಳೆ ಇನ್ನೂ ಕೂಡ ಬರ್ತಾ ಇದೆ, ಬಾಕಿ ಇದೆ. ಪುಬ್ಬ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 13ರವರೆಗೆ ಈ ಮಳೆ ಕೂಡ ಇದೆ. ಇದು ಕೂಡ ನೀರು ಮಳೆ ಅಂತ ಕರೀತಾರೆ. ಉತ್ತರ ಅಥವಾ ನಮ್ಮ ಕಡೆ ಉತ್ತರ ಕನ್ನಡ ಉತ್ತರಿ ಮಳೆ ಅಂತ ಹೇಳ್ತೀವಿ. ಸೆಪ್ಟೆಂಬರ್ 14ರಿಂದ ಸೆಪ್ಟೆಂಬರ್ 28. ಹಸ್ತ ಅಥವಾ ಹಸ್ತಿ ಮಳೆ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 10. ಹಾಗೆ ಹಿಂಗಾರು ಮಳೆ ಚಿತ್ತ, ಚಿತ್ತೆ, ಚಿತ್ತಿ ಅಕ್ಟೋಬರ್ 11ರಿಂದ ಅಕ್ಟೋಬರ್ 23. ಈ ಚಿತ್ತ ಮಳೆಯನ್ನು ಅನೇಕ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕರೀತಕ್ಕಂಥ. ಸ್ವಾತಿ ಮಳೆ ಅಕ್ಟೋಬರ್ 24ರಿಂದ ನವೆಂಬರ್ 5. ವಿಶಾಖ ಅಥವಾ ವೈಶಾಖ ನವೆಂಬರ್ 6ರಿಂದ ನವೆಂಬರ್ 19ರವರೆಗೆ ಈ ಮಳೆ ಬರುವ ಒಂದು ಇದು ಕಾಲಮಾನ. ಅನುರಾಧ ನವೆಂಬರ್ 20ರಿಂದ ಡಿಸೆಂಬರ್ 2. ಸೊ ಈ ಮಳೆಗಳು ಕೂಡ ಬಾಕಿ ಇದ್ದಾವೆ. ಸೊ ಹಾಗಾಗಿ ಕಳೆದ 2 ತಿಂಗಳಿಂದ ಆಗಿರ್ತಕ್ಕಂಥ ಮಳೆಗಿಂತಲೂ ಕಳೆದ 15 ದಿವಸದ ಆದ ಮಳೆನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿದೆ. ಹಾಗಾದ್ರೆ ಇನ್ನೂ 4-5 ಮಳೆಗಳಿದ್ದಾವೆ. ಆ ಮಳೆಗಳು ಈಗಾಗಲೇ ಹವಾಮಾನ ಇಲಾಖೆ ಪ್ರಕಾರ ಆ ಮಳೆಗಳು ಕೂಡ ಬರ್ತವೆ ಅನ್ನುವಂಥದ್ದು. ಹಾಗಾದ್ರೆ ಮಳೆ ಮಾರುತದ ಒಂದು ಗಾದೆಗಳು ಕೂಡ ಇದಾವೆ ನಮ್ಮ ರೈತರು ಮತ್ತು ಜಾನಪದದಲ್ಲಿ. ಅಸಲಿ ಮಳೆಗೆ ಹಂಚು, ಭರಣಿ ಸುರಿದ್ರೆ ಬರಗಾಲದ ಭಯ ಇಲ್ಲ ಅಂತ ಹೇಳ್ತಾರೆ ರೈತರು. ಅಂದ್ರೆ ಭರಣಿ ಅಂದ್ರೆ ಅಷ್ಟು ಮಳೆ ಬರ್ತಕ್ಕಂಥ ನೀರು ತುಂಬುವಂಥದ್ದು. ಭರಣಿ ಮಳೆ ಹೋದ್ರೆ ಧರಣಿ ತುಂಬೆಲ್ಲ ಬೆಳೆ. ಇವೆಲ್ಲವೂ ಕೂಡ ಗ್ರಾಮೀಣ ಭಾಗದಲ್ಲಿ ಜಾನಪದದಲ್ಲಿ ಅನುಭವದಿಂದ ಬಂದಂಥ. ಚಿತ್ತಿ ಸ್ವಾತಿ ಆದರೆ ಬಂಗಾರದಂಗೆ ಹಿಂಗಾರು ಬೆಳೆ ಅಂತ ಕರೀತಾರೆ. ಇನ್ನು ಸ್ವಾತಿ ಮಳೆಗೆ ಚಾಪೆ ಕೆಳಗುತ್ತೇನೆ ಅಂತ ಹೇಳ್ತಾರೆ. ಸ್ವಾತಿ ಮಳೆ ಬಂದು ಚಾಪೆ ಕೆಳಗುತ್ತೇನೆ ಆಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಸಮೃದ್ಧವಾದ ಮಳೆ. ಸ್ವಾತಿ ಮಳೆ ಆದರೆ ಹುಲ್ಲು ಹೊಡೆ ಅಂತ. ಹುಲ್ಲು ಕೂಡ ಒಂದು ರೀತಿ ಬೀಜ ಮೊಳಕೆ ಹೊಡೆಯುತ್ತೆ ಅಂತ. ಬರೇ ಬೆಳೆ ಅಷ್ಟೇ ಅಲ್ಲ, ಹುಲ್ಲು ಕೂಡ. ಹಸ್ತ ಮಳೆ ಆಗದಿದ್ರೆ ಹಲಕಿಸಿದ ಅಂತ. ಮಳೆ ಆಗದ್ರೆ ಹಲಕಿಸ್ಕೊಂಡು ನಿಲ್ಬೇಕು ಅಂತ, ಅಂದ್ರೆ ಕೈ ಚಾಚ್ಕೊಂಡು ನಿಲ್ಬೇಕು ಅಂತ. ಹಸ್ತದ ಮಳೆ ಹುಯ್ದಿದ್ರೆ ಹೆತ್ತ ತಾಯಿ ಹಿಟ್ಟಿಕ್ಕಲ್ಲ ಅಂತ. ಹಸ್ತದ ಮಳೆ ಆಗದೆ ಹೋದ್ರೆ ಹುಟ್ಟಿದ ತಾಯಿನೂ ಕೂಡ ಹಿಟ್ಟಾಕಲ್ಲ, ಅಂದ್ರೆ ಅದು ಬರದ ಸಂಕೇತ. ಅಂದ್ರೆ ಮಳೆ ಬರದೆ ಹೋದ್ರೆ. ಉತ್ತರೆ ಮಳೆ ಬಂದ್ರೆ ಬಿತ್ತಿದ್ದೆಲ್ಲ ಫಲ ಅಂತ. ಉತ್ತರೆ ಮಳೆಗೆ ಹುಟ್ಟು ಹುಲ್ಲೆಲ್ಲ ಹೊಡೆ ಅಂತ. ಹುಟ್ಟು ಹುಲ್ಲೆಲ್ಲ ಹೊಡೆಯುತ್ತೆ ಅಂತ. ಅಂದ್ರೆ ಇವೆಲ್ಲವೂ ಕೂಡ ಮಳೆಯ ಸಂಕೇತದ ಸಮೃದ್ಧತೆಯ ಸಂಕೇತ. ಸ್ವಾತಿ ಮಳೆ ಆದ್ರೆ ಹುಲ್ಲು ಹೊಡೆ. ಈಗ ಏನು ರಾಜ್ಯದ ಆಗಿರ್ತಕ್ಕಂಥ ಈ ಅನಾಹುತ ಇದೆ, ವಿಶೇಷವಾಗಿ ತಮಿಳುನಾಡು, ಕೇರಳ, ಮತ್ತೊಂದು ಕಡೆ ಕರ್ನಾಟಕದ ಪಶ್ಚಿಮ ಘಟ್ಟ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಬಹಳ ದೊಡ್ಡ ಪ್ರಮಾಣದ ಹಾನಿ ಏನಿದೆ, ಕೃಷಿ ಇರ್ಬೋದು, ಭೂಮಿ ಮತ್ತೊಂದು ಬದುಕು. ಸೊ ಇದರ ಮುಂಜಾಗ್ರತೆಯಾಗಿ ಕೇಂದ್ರದ ಹವಾಮಾನ ಇಲಾಖೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಮಂಗಳೂರಿನಲ್ಲಿ ಇದು ಡಾಫ್ಲರ್ ರ್ಯಾಡರ್ ಸೆಂಟರ್ನ ಸ್ಥಾಪನೆ ಮಾಡ್ತಕ್ಕಂಥ. ಹಾಗಾಗಿ ಡಾಫ್ಲರ್ ರ್ಯಾಡರ್ ಸೆಂಟರ್ ಏನು ಕೆಲಸ ಮಾಡುತ್ತೆ? ಹವಾಮಾನ ವೈಪರೀತ್ಯವನ್ನು ಕರಾರುವಕ್ಕಾಗಿ ಇದು ಗುರುತಿಸುತ್ತೆ ಅಂತ. ಸೊ ಏನಾಗ್ಬೋದು, ಮಳೆ ಪ್ರಮಾಣ ಇರ್ಬೋದು, ಚಂಡಮಾರುತ, ಪ್ರವಾಹ, ಮೋಡಗಳ ಚಲನವನ್ನು ಪತ್ತೆ ಮಾಡುತ್ತೆ. 5ರಿಂದ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಹವಾಮಾನದ ಮುನ್ಸೂಚನೆ ಕೊಡುತ್ತೆ. ಸೊ ಅದು ಮೋಡಗಳ ಚಲನೆ ಇರ್ಬೋದು. ಭೂಮಿಯಿಂದ 10,000 ಅಡಿ ಎತ್ತರದ ಏರಿಳಿತದಲ್ಲಿ ಅದು ತನ್ನ ಮಾಹಿತಿಯನ್ನು ಸಂಗ್ರಹ ಮಾಡುತ್ತೆ. ರೇಡಿಯೋ ಅಂದ್ರೆ ಫ್ರೀಕ್ವೆನ್ಸಿ ಮೂಲಕ ಪ್ರತಿ 15 ನಿಮಿಷಕ್ಕೊಮ್ಮೆ ರೆಡಾರ್ನಲ್ಲಿ ಅದು ಮಾಹಿತಿ ಸಂಗ್ರಹ ಮಾಡುತ್ತೆ. ರಿಸೀವರಲ್ಲಿ ಅದು ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ಕೊಡುತ್ತಾರೆ. ರೆಡಾರ್ನ ಅಲೆಗಳು ಹವಾಮಾನದಲ್ಲಿ ಬೆರೆತ ಬಳಿಕ ಆ ಏರಿಳಿತವನ್ನು ಗ್ರಹಿಸುತ್ತೆ ಈ ಒಂದು ಡಾಫ್ಲರ್ ರೆಡಾರ್. ಬಿಡುಗಡೆ ಆದಂಥ ತರಂಗಾಂತರಗಳಿಂದ ರಿಸೀವರ್ಗೆ ಮಾಹಿತಿಯನ್ನು ಹೊರೆ ಮಾಡುತ್ತೆ. ಪ್ರತಿ ಸೆಕೆಂಡು ಕೂಡ ಆ ಮಾಹಿತಿಯನ್ನು ರಿಸೀವರ್ಗೆ ಕಳಿಸುತ್ತೆ. ಅದು ಯಾವ ರೆಡಾರ್ ಸೆಂಟರ್ ಇದೆ ತಾವು ನೋಡ್ತಾ ಇದ್ರೆ, ಟೋಂಬ್ ರೀತಿಯ ಗೋಪುರ ಥರ
ಅಗ್ನಿಶಾಮಕ ಬೆಲ್ ಮಾದರಿಯಲ್ಲಿ ಹವಾಮಾನದ ಮುನ್ಸೂಚನೆ ಕೊಡುತ್ತೆ ಅಂತ. ಅಂದ್ರೆ ಯಾವ ರೀತಿಯಾಗಿ ಸೌಂಡ್ ಮಾಡುತ್ತೆ ಅದೇ ರೀತಿ ಅದು ರಿಸೀವರ್ ಸೆಂಟರ್ ಕೂಡ ಅಲ್ಲಿ ಆಗುವಂತ ಅಪಾಯಗಳ ಬಗ್ಗೆ ಅದು ಸೂಚನೆ ಕೊಡುತ್ತೆ. ಇನ್ನು ಜಲಪ್ರಳಯದ ತುತ್ತಾದಂಥ ಪ್ರದೇಶದಲ್ಲಿ ಇವತ್ತು ಅನೇಕ ಭೂವಿಜ್ಞಾನಿಗಳು ಮತ್ತು ಪರಿಸರ ತಜ್ಞರು ಭೇಟಿ ನೀಡಿದ್ರು. ಸೊ ಅವರು ಕೂಡ ಪ್ರಾಥಮಿಕವಾಗಿ ಪ್ರಿಲಿಮಿನರಿ ಕಂಡುಕೊಂಡಂಥ ಅಂಶಗಳನ್ನು ನೋಡಿದ್ರೆ ಅವರು ಕೂಡ ಅನೇಕ ವಿಚಾರ ಮಾತಾಡಿದ್ದಾರೆ. ಈ ಮಳೆಯ ಅನಾಹುತಕ್ಕೆ ಕಾರಣಗಳೇನು, ಏನು ಮಾಡ್ಬೋದು ಪ್ರಿಕಾಷನರಿ ಮುಂದಿನ ದಿನಗಳಲ್ಲಿ. ಸೊ ಇವತ್ತು ಭೇಟಿ ನೀಡಿದಂಥ ತಜ್ಞರು ಮಾತಾಡಿದ್ದಾರೆ. ಸ್ಟೀಪ್ ವ್ಯಾಲಿಗಳೇನಿವೆ, ಡೀಪ್ ವ್ಯಾಲಿಗಳೇನಿದೆ ಅವೆಲ್ಲವೂ ಕೂಡ ಮೂವ್ಮೆಂಟ್ ಆಗಿದೆ. ಈ ಮೂವ್ಮೆಂಟ್ ಆಗಿರೋದ್ರಿಂದ ಹೆವಿ ರೈನ್ಸ್ ಆಗಿರೋದ್ರಿಂದ ದೊಡ್ಡ ಮಳೆ ಬಿದ್ದಿರೋದ್ರಿಂದ ಸಾಕಷ್ಟು ನೀರು ಈ ಮಣ್ಣಿನೊಳಗಡೆ ನುಗ್ಗಿ ಆ ಮಣ್ಣು ಸ್ಯಾಚುರೇಷನ್ ಆಗಿ ಓವರ್ ಸ್ಯಾಚುರೇಷನ್ ಆಗಿ ಒಂದು ರೀತಿ ಕ್ರೀಪ್ ಶುರುವಾಗುತ್ತೆ, ಮೊಬಿಲೈಸೇಷನ್ ಶುರುವಾಗುತ್ತೆ. ಅದಕ್ಕೆ ಒಂದು ರೀತಿ ಲೂಬ್ರಿಕೆಂಟ್ ಥರ ನೀರು ಕೆಲಸ ಮಾಡುತ್ತೆ. ಆಗ ಚಾಲನೆ ಸಿಗುತ್ತೆ. ಆ ಸ್ಲೋಪ್ನಲ್ಲಿ ನಿಧಾನಕ್ಕೆ ಕೆಳಗಡೆ ಅದು ಚಲಿಸಿ ತಳಕ್ಕೆ ಬಂದಿದೆ. ಸುಮಾರು 100 ಮೀಟರ್ ಉದ್ದ, 100 ಮೀಟರ್ ಅಗಲ, 5 ಅಡಿ ಆಳಕ್ಕೆ ಇಲ್ಲಿ ಸಬ್ಸಿಡೆನ್ಸ್ ಆಗಿದೆ. ಇದು ಮುಖ್ಯವಾದ ಕಲ್ಪ್ರಿಟ್ ಅಂದರೆ ನಮಗೆ ಮಳೆ ಜಾಸ್ತಿ ಈ ವರ್ಷ ಆಗಿರ್ತಕ್ಕಂಥ ಮಳೆಯ ಒಂದು ನೀವು ಮಾಹಿತಿ ನೋಡಿದಾಗ, ನಿಮಗೆ ದಾಖಲೆಗಳನ್ನು ನೋಡಿದಾಗ ಎಷ್ಟೋ ವರ್ಷದ ದಾಖಲೆಗಳನ್ನು ಈ ವರ್ಷ ಅಳಿಸಾಕಿರೋದು ನೋಡ್ತೀವಿ. ಅದು ಒಂದು ಮಳೆ ಅಲ್ಲ, ನಮಗೆ ಮೇ ತಿಂಗಳಲ್ಲೇ ಸ್ಯಾಚುರೇಟೆಡ್ ಆಯಿತು. ನಮಗೆ ಜೂನ್ ಜುಲೈ ತಿಂಗಳಲ್ಲಿ ಜಾಸ್ತಿ ಆಗಬೇಕಂತ ಮಳೆ ಮೇ ತಿಂಗಳಲ್ಲಿ ಈ ವರ್ಷ ಜಾಸ್ತಿ ಬಂತು. ಅದೇ ಥರ ಜೂನ್ ತಿಂಗಳಲ್ಲಿ ಹೆಚ್ಚಿನ ಮಳೆ ಆಯಿತು. ಜುಲೈ ತಿಂಗಳಲ್ಲಿ ಒಂದು 8 ದಿವಸ ಮತ್ತು ಆಗಸ್ಟ್ ತಿಂಗಳಲ್ಲಿ 8ನೇ ತಾರೀಕಿಂದ ಹಿಡಿದು ಇಲ್ಲಿವರೆಗೂ ಮಳೆ ಒಂದು ದೊಡ್ಡ ಇನ್ಸಿಡೆಂಟ್ ಬಂದಿದೆ. ಇದಕ್ಕೆಲ್ಲ ಕಾರಣ ಬೇರೆ ಯಾವುದೇ ಕಾರಣ ಇಲ್ಲ. ಇದು ಕೇವಲ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತ ಪ್ಲಸ್ ನೀರಿನಿಂದ. ಸೊ ಇದೀಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಾವ ಅನಾಹುತಕ್ಕೆ ಬಲಿಯಾದಂಥವರ ಒಂದು ಶವ ಪತ್ತೆಯಾಗಿದೆ. ಮಡಿಕೇರಿಯಲ್ಲಿ ನಾಪತ್ತೆಯಾಗಿದ್ದ ವ್ಯಕ್ತಿಯ ಶವ ಈಗ ಪತ್ತೆಯಾಗಿದೆ. ಸೊ ಮೊನ್ನೆ ಕೂಡ ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಂಥ ವ್ಯಕ್ತಿಯ ಮಡಿಕೇರಿಯಲ್ಲಿ ಕಾಟಕೇರಿಯಲ್ಲಿ ವ್ಯಕ್ತಿ ಹೆಣವಾಗಿ ಪತ್ತೆಯಾಗಿದ್ದಾರೆ. ಸೊ ಕಳೆದ 3-4 ದಿವಸಗಳನ್ನು ಕೂಡ ಪತ್ತೆ ಕಾರ್ಯ ಬಹಳ ದೊಡ್ಡ ಪ್ರಮಾಣ ನಡೆಯುತ್ತೆ. ಭೂಕುಸಿತದಲ್ಲಿ ಸಮಾಧಿಯಾಗಿದ್ದಂಥ ಪವನ್ ದೇಹ ಈಗ ಪತ್ತೆಯಾಗಿದೆ. ರಕ್ಷಣಾ ತಂಡ ಈ ಒಂದು ಮೃತದೇಹವನ್ನು ಪತ್ತೆ ಹಚ್ಚಿದೆ. ಮಣ್ಣಿನಡಿ ಶೋಧಿಸಿದಾಗ ಈ ಮೃತದೇಹ ಪತ್ತೆಯಾಗಿದೆ. ಕಳೆದ 4-5 ದಿವಸಗಳನ್ನು ಕೂಡ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗಿತ್ತು. ಕುಟುಂಬವನ್ನು ರಕ್ಷಿಸಿ ತಾನು ಜೀವ ತೆತ್ತಿದ್ದು ಪವನ್. ಆ ಕಾರಣಕ್ಕಾಗಿ ಕಳೆದ 3-4 ದಿವಸಗಳನ್ನು ಕೂಡ ರಕ್ಷಣಾ ತಂಡಕ್ಕೆ ಬಹಳ ದೊಡ್ಡ ಸವಾಲಾಗಿತ್ತು. ಮಡಿಕೇರಿಯಲ್ಲಿ ನಾಪತ್ತೆಯಾಗಿದ್ದಂಥ ವ್ಯಕ್ತಿ ಈಗ ಶವವಾಗಿ ಪತ್ತೆಯಾಗಿದೆ. ಸೊ ತಾವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಅವರ ಕುಟುಂಬದ ಸದಸ್ಯರು ನಾಪತ್ತೆಯಾದಂಥ ವ್ಯಕ್ತಿಯ ಶೋಧಕ್ಕೆ ಮನವಿ ಮಾಡಿದ್ರು. NDRF ತಂಡ, ರಕ್ಷಣಾ ತಂಡ ಈಗ ಪತ್ತೆ ಮಾಡಿದ್ದಾರೆ. ಆ ಶವವನ್ನು ಈಗ ತಂದಿರತಕ್ಕಂಥದ್ದು ನೋಡ್ತಾ ಇದ್ರಿ. ಕಳೆದ 3-4 ದಿವಸಗಳಂದು ಕೂಡ ಅನೇಕರು ಇದೇ ರೀತಿಯಾಗಿ ನಾಪತ್ತೆಯಾಗಿದ್ರು. ಅನೇಕರು ಶವವಾಗಿ ಪತ್ತೆ ಆಗ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲೂ ಹಾಗೆ ಆಯಿತು. ಅವ್ರ ಕುಟುಂಬವನ್ನು ರಕ್ಷಣೆ ಮಾಡಿ ಪವನ್ ಅನ್ನುವಂಥವ್ರು ಆ ಒಂದು ಪ್ರವಾಹಕ್ಕೆ ಸಿಲುಕಿದ್ರು. ಅಂತಿಮವಾಗಿ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಮತ್ತೆ ಆ ತಂಡ ಕೂಡ ಶವವನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದೆ. ಸೊ ಹಾಗಾದ್ರೆ ಚರ್ಚೆ ಮಾಡೋಣ. ಕಳೆದ 2 ದಿವಸಗಳಿಂದ ಕೂಡ ಈ ವಿಚಾರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಿನ್ನೆ ಕೂಡ ಕೊಡಗು ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇವತ್ತು ಕೂಡ ಕೊಡಗು ಸಹಜ ಸ್ಥಿತಿಗೆ ಬರ್ತಾ ಇದೆ. ಇಡೀ ಪಶ್ಚಿಮ ಘಟ್ಟದಲ್ಲಿ ಆತಂಕ ಮನೆ ಮಾಡಿದೆ. ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ, ವರದಿಗಳು ಬರ್ತಾ ಇದ್ದಾವೆ. ಸಕಲೇಶಪುರ, ಚಿಕ್ಕಮಗಳೂರು, ಕೊಪ್ಪ ಆ ಭಾಗದಲ್ಲಿ ಭೂಮಿ ಕುಸಿತ ಆಗ್ತಾ ಇದೆ. ಸಕಲೇಶಪುರ, ಹಾಸನ ಜಿಲ್ಲೆಯಲ್ಲಿ. ಸೊ ಈಗ ಸರಿದಾರಿಗೆ ಬರಲಿ, ಸಹಜ ಸ್ಥಿತಿಗೆ ಬರಲಿ. ಆದರೆ ಮಳೆಗಳಿನ್ನೂ ಬಾಕಿ ಇದ್ದಾವೆ, ಇನ್ನೂ ಕೂಡ ಅದರ ಅಪಾಯ ಇದೆ. ಸೊ ಇದು ಮುಂಜಾಗ್ರತೆಯಾಗಿ ಏನು ಮಾಡ್ಬೋದು. ಬೆಂಗಳೂರಿಗೆ ಕೂಡ ಅಪಾಯ ಇದೆ ಅನ್ನುವಂಥ ಮಾತುಗಳು ಹೇಳ್ತಾರೆ ಕೆಲವು ವಿಜ್ಞಾನಿಗಳು, ತಜ್ಞರು. 10% ಕೊಡಗಿನಲ್ಲಿ ಆದಂಥ ಮಳೆ ಏನಾದರೂ ಬೆಂಗಳೂರಿನ ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇದು ತೊಂದರೆ ಆಗುತ್ತೆ. ಬೆಂಗಳೂರು ಕೂಡ ಒಂದು ಒತ್ತಡದಲ್ಲಿದೆ. ಸೊ ನಾವು ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ಪರಿಸರವಾದಿಗಳು ತಜ್ಞರಾದಂಥ ಕಿರಣ್ ಪಿ ಕುಲಕರ್ಣಿ ಇದ್ದಾರೆ. ಹಾಗೆ ನಮ್ಮ ಜೊತೆಗೆ ಕೇಂದ್ರ ಸರ್ಕಾರದ ಭೂಗರ್ಭ ಇಲಾಖೆಯ ನಿವೃತ್ತ ನಿರ್ದೇಶಕರಾದಂಥ ಡೆಪ್ಯೂಟಿ ಡೈರೆಕ್ಟರ್ ಆದಂಥ ಡಾಕ್ಟರ್ ಎಂ ವೆಂಕಟಸ್ವಾಮಿ ಇದ್ದಾರೆ. ಸೊ ನಿಮಗೆ ಸ್ವಾಗತ. ಹಾಗೆ ಬಾಚಿರಾಣಿ ಅಂಡ್ ಅಪ್ಪಣ್ಣ ಪರಿಸರ ಹೋರಾಟಗಾರರು ಮತ್ತು ಇತಿಹಾಸಕಾರರು ಕೂಡ ನಮ್ಮ ಜೊತೆ ಕೆಲವು ಹೊತ್ತಲ್ಲಿ ಭಾಗಿಯಾಗ್ತಾರೆ. ನಾನು ವೆಂಕಟಸ್ವಾಮಿ ನಿಮ್ಮನ್ನು ಮೊನ್ನೆ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಮಳೆ ನಿಂತು ಹೋಗಿದೆ, ಪರಿಹಾರ ಕಾರ್ಯ ನಡೀತಾ ಇದೆ. ಎಲ್ಲರೂ ಕೂಡ ಇನ್ನೇನು ಸರಿ ಹೋಯಿತು ಅನ್ನೋ ಒಂದು ಸಂಭ್ರಮ. ಮತ್ತೊಂದು ಕಡೆ ಅದು ಸರಿದಾಗಿ ಬರ್ತಕ್ಕಂಥ ಮತ್ತು ಬದುಕು ಯಥಾ ಪ್ರಕಾರ ಶುರು ಆಗುತ್ತೆ. ಆದರೆ ಇನ್ನೂ ಮಳೆ ಬಾಕಿ ಇದ್ದಾವೆ. ಸೊ ಇದೇ ಭಾಗದಲ್ಲಿ ಈ ರೀತಿ ಮತ್ತೆ ಮಳೆ, ಈಗ ಅನೇಕ ಮಳೆಗಳೇನಿದ್ದಾವೆ, ಮತ್ತೆ ಮಳೆ ಬಂದರೆ ಸೊ ಅಲ್ಲಿ ಅಪಾಯಕ್ಕೆ ಸಂಬಂಧಪಟ್ಟಂಥ ಒಂದು ಭಯ ಕಾಡುತ್ತೆ. ಖಂಡಿತ ಅಪಾಯ ಇದೆ ಸರ್. ಯಾಕಂದರೆ ಈಗಾಗಲೇ ನಾವು ಸಾಕಷ್ಟು ಇಡೀ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ನೀರು ಈಗ ಇನ್ನೂ ಹಿಂಗಿಲ್ಲ, ನೆಲದಲ್ಲಿದೆ, ತಳದಲ್ಲಿದೆ, ಎಲ್ಲ ಕಡೆ ನೀರು ಇನ್ನೂ ಮಾಯಿಚರು ಅದೆಲ್ಲ ಕಂಪ್ಲೀಟ್ ಆಗಿದೆ.
ಸೊ ಹಾಗಾಗಿರೋದ್ರಿಂದ ಮತ್ತೆ ಮಳೆ ಬಂದರೆ ಭಾಳ ಈಸಿಯಾಗಿ ರಿಪೀಟ್ ಆಗುತ್ತೆ. ಯಾಕಂದರೆ ಒಂದು 15 ದಿನ 1 ತಿಂಗಳು ಗ್ಯಾಪ್ ಆಗಿಬಿಟ್ರೆ ಅದು ಸಾಕಷ್ಟು ಒಣಗೋಗುತ್ತೆ. ಹೊಸ ಮಳೆ ಬಂದಾಗ ಮತ್ತೆ ಒಂದಷ್ಟು ಇದಾಗುತ್ತೆ. ಈಗಾಗಲೇ ಏಕ್ದಮ್ ಸಂಪೂರ್ಣವಾಗಿ ನೆಲ ಹಿಂಗಿರೋದ್ರಿಂದ ಮತ್ತೆ ಮಳೆ ಬಂದರೆ ಬಹಳ ಜಲ್ದಿ ಅದು ಸಮಸ್ಯೆಗಳು ಕಾಡುತ್ತೆ. ಹಾಗಾಗಿ ನಾವು ಅಪಾಯದಿಂದ ಇನ್ನೂ ಹೊರಗೆ ಬಂದಿಲ್ಲ. ಯಾಕಂದರೆ ಇನ್ನೂ 2-3 ತಿಂಗಳು ಮಳೆ ಬರೋ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಈಗ ಎಚ್ಚರ ತಗೊಳ್ಳುವಂಥದ್ದು ಏನಂತ ಹೇಳಿದ್ರೆ, ಈಗಾಗಲೇ ನೆರೆ ಯಾವ್ಯಾವ ಕಡೆ ಬಂದಿದೆ, ಎಲ್ಲೆಲ್ಲ ಸಮಸ್ಯೆಗಳಾಗಿದೆ, ಆ ಸಮಸ್ಯೆಗಳದ್ದು ಇರುವಂಥ ನೆರೆ ಬರುವಂಥ ಕಡೆಯಿಂದ, ಆ ಪ್ರವಾಹ ಬರೋ ಕಡೆಯಿಂದ ಜನ ಇನ್ನೂ ಆ ಕಡೆ ಹೋಗದೆ ಸ್ವಲ್ಪ ದೂರ ಇರೋದು ಒಳ್ಳೇದು. ಡಿಸ್ಟೆನ್ಸ್ ಮೇಂಟೈನ್. ಹೌದು. ಈಗಾಗಲೇ ಬಂದಿದೆ, ನಮ್ಗೆ ಎಲ್ಲೆಲ್ಲಿ ಬಂದಿದೆ, ಎಲ್ಲೆಲ್ಲಿ ಹರ್ಕೊಂಡು ಬಂತು, ಎಷ್ಟು ನೀರು ಬಂತು, ಏನೇನು ಬಂತು, ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂಥ ಸ್ಥಳಗಳನ್ನು ಬಿಟ್ಟು ಜನರು ಇನ್ನು ಯಾವ ಸೇಫ್ಟಿಯಲ್ಲಿದ್ರು ಆ ಸೇಫ್ ಜನಗಳಲ್ಲಿ ಇನ್ನಷ್ಟು ಜನ ಇರೋದು ಬಂದು ಒಂದು. ಎರಡನೇದು, ಬೈ ಚಾನ್ಸು ಈಗ ಎಲ್ಲರೂ ಮನೆಗಳಿಗೆ ಹಿಂದಿರುಗಬೇಕು, ಅವ್ರ ಮನೆಗಳಿಗೆ ಹೋಗ್ಲೇಬೇಕು, ಏನಾಗಿದೆ ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಮೂಡಿದೆ. ಅವರು ಹೋಗೋದು ಒಳ್ಳೆಯದು. ಆದರೆ ಕೂಡ ಹೋದ ನಂತರ ಕೂಡ ಮಳೆ ಏನಾದರೂ ಕಂಟಿನ್ಯೂ ಆದರೆ ಇಮಿಡಿಯೇಟ್ ಆಗಿ ಅವರು ಮತ್ತೆ ಒಂದು ಸೇಫ್ ಜಾಗಗಳಿಗೆ ತಲುಪೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಕುಲಕರ್ಣಿ ಸರ್, ತಾವು ಅನೇಕ ವಿಚಾರಗಳು ನೋಡ್ತಾ ಇದ್ವಿ. ಇವತ್ತು ಮಳೆ ಮುಗಿದು ಹೋಗಿದೆ ಅಂತ ನಾವು ಮಾತಾಡ್ತಾ ಇದ್ವಿ. ಮತ್ತೊಂದು ಕಡೆ ಇನ್ನೂ ಮಳೆಗಳು ಬಾಕಿ ಇದಾವೆ. ಒಂದು ಪಂಚಾಂಗದ ಪ್ರಕಾರ ತಗೊಂಡ್ರು ಬಾಕಿ ಇದೆ, ಮತ್ತು ಮಾನ್ಸೂನ್ ಆ್ಯಸ್ ಎ ಸೈನ್ಸ್ ತೆಗೆದುಕೊಂಡ್ರು ಮಳೆಗಳಿದ್ದಾವೆ, ಮತ್ತು ದೊಡ್ಡ ಮಳೆಗಳಿದ್ದಾವೆ. ಸೊ ಈಗಲೂ ಕೂಡ ನಾವು ಇನ್ನೇನು ಪರಿಹಾರ ಕಾರ್ಯ ಆಗ್ತಾ ಇದ್ದೇವೆ, ನಾವೆಲ್ಲ ಕೂಡ ಒಂದು ಕಡೆ ಹೋಗ್ಬೋದು ಇನ್ನೊಂದು 5-6 ತಿಂಗಳು ಅಂತೇಳಿ. ಆದರೆ ಆಗಿರೋ ಅಪಾಯದ ಮಧ್ಯೆ ಕೂಡ ಇನ್ನೂ ಬಾಕಿ ಇರೋದ್ರಿಂದ ಸೊ ಈ ಮಳೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಏನು ಮಾಡ್ಬೇಕೀಗ ಸರ್? ಈಗ ಆಲ್ರೆಡಿ ದುರಂತ ನಡೆದು ಹೋಗಿದೆ. ಈ ದುರಂತ ಈಗ ಒಂದು ಕೆಲವೇ ತಿಂಗಳುಗಳಲ್ಲಿ ಅಥವಾ ದಿನಗಳಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಹಲವಾರು ವರ್ಷಗಳಿಂದ ನಾವು ಪರಿಸರದ ಮೇಲೆ ಅನ್ಯಾಯ, ಅತ್ಯಾಚಾರ ಮಾಡ್ತಾ ಬಂದಿದ್ದೀವಿ. ಯಾಕಂದರೆ ಎಸ್ಪೆಷಲಿ ಈ ನಮ್ಮ ಪಶ್ಚಿಮ ಘಟ್ಟ, ಕೊಡಗು ಬೆಲ್ಟ್ ನೋಡಿದ್ರೆ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವರ ಪಾಪ್ಯುಲೇಷನ್ 1 to 1.25 ಲಕ್ಷದಷ್ಟೇ ಇದೆ. ಆದರೆ ಅಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಎಲ್ಲ ನಾವು ಲೆಕ್ಕ ಹಾಕಿದ್ರೆ 3 to 3.5 ಲಕ್ಷದ ಮೇಲೆ ಇರ್ತಾರೆ ಜನ. ಈ ಲಾಸ್ಟ್ ಎಸ್ಪೆಷಲಿ 10 to 15 ವರ್ಷದಲ್ಲಿ ಈ ಟೂರಿಸಮ್ ಅನ್ನತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬೆಳೆದೋಗಿದೆ. ಸೊ ಟೂರಿಸಮ್ ಬೆಳೆದಿದೆ ಅಂತಂದರೆ ಅದರಿಂದ ಅಲ್ಲಿ ಇರ್ತಕ್ಕಂಥ ಗಿಡಗಳನ್ನು, ಪರಿಸರನ ನಾಶ ಮಾಡಿ, ಜಾಗನ ತಳಮಟ್ಟದಲ್ಲಿ ಸ್ವಚ್ಛ ಮಾಡಿ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದೀವಿ. ಇಲ್ಲ, ಅದ್ರ ಬಗ್ಗೆ ಹೇಳ್ತಲ್ಲ, ಈ ಮಳೆ ಅದನ್ನೇ ಈಗ ಅದನ್ನ ಮಾಡೋದಕ್ಕೋಸ್ಕರ 2 ದಿವಸ ಕಂಟಿನ್ಯೂ ಗಿಡಗಳನ್ನ ಕಟ್ ಮಾಡಿಬಿಟ್ಟಿದ್ದೀವಿ ನಾವೀಗ, ಆಗೋಗಿದೆ ಅದನ್ನ. ಸೊ ಈಗ ಉಳಿದಿರೋದ್ರಿಂದ ಸರ್ ಹೇಳ್ದಿರೋ ಹಾಗೆ ಅಲ್ಲಿ ಕೆಳಗಡೆ ಹೀರ್ಕೊಳ್ತಕ್ಕಂತಹ ವಾಟರ್ ಸೀಸನಿಂಗ್ ಕೆಪಾಸಿಟಿ ಏನಿದೆ ಅದು ಆಗಿಲ್ಲ, ಅದು ಮುಣುಗೋಗಿದೆ, ಈಗ ಸ್ಯಾಚುರೇಟ್ ಆಗೋಗಿದೆ ಅಂತ. ಸೊ ಉಳಿದಿರೋದೇನು ಅಂತಂದರೆ, ಇನ್ ಕೇಸ್ ಮತ್ತೆ ಮಳೆ ಬಂದರೆ ಆ ಮಳೆ ಬಿದ್ದಂಥ ನೀರಿಗೆ ಸರಾಗವಾಗಿ ಹರಿದೋಗ್ಲಿಕ್ಕೆ ದಾರಿ ಮಾಡಬೇಕು. ಅದು ಮೊಟ್ಟ ಮೊದಲ. ವೆಂಕಟಸ್ವಾಮಿ ಅವರು ಕೆಲವರು ಹೇಳ್ತಾ ಇದ್ರು, ಈ ಪಶ್ಚಿಮ ಘಟ್ಟಗಳಂದ್ರೆ ಈ ಮಕ್ಕಳು ಈ ಜಾರೋ ಬಂಡಿ ಇದ್ದಂಗೆ ಅಂತ. ಮಕ್ಕಳು ಸರಿಯಾಗಿ ಜಾರಿದ್ರೆ ಕರೆಕ್ಟ್ ಆಗಿ ಹೋಗುತ್ತೆ, ರೀಚ್ ಆಗ್ತಾರೆ. ಅಡ್ಡದಿಡ್ಡಿ ಜಾರಿದ್ರೆ ಕೆಳಗೆ ಹೋಗೋದಿಲ್ಲ. ಅದನ್ನೇ ನೀವೇ ತೋರಿಸಿರ್ತಕ್ಕಂತಹ ಕೆಲವು ರಸ್ತೆಗಳು, ರಸ್ತೆ ಚೆನ್ನಾಗೇ ಇದೆ, ಕೆಲಸ ಕಾಮಗಾರಿ ಏನು ಕೆಟ್ಟದಾಗಿಲ್ಲ, ಆದರೆ ದೊಡ್ಡ ಬಿರುಕು ಬಿಟ್ಟು ಇಬ್ಬಾಗವಾಗಿ ಹೋಗಿದೆ. ಕಾರಣ ಏನು ಅಂತ ನಾನೇನು ಹೇಳ್ತಾ ಇರೋದು, ಆ ಪಶ್ಚಿಮ ಘಟ್ಟದಲ್ಲಿ ಶಾರ್ಪ್ ಡಿಟೋರೇಷನ್ ಇದೆ, ಅಂದ್ರೆ ಅತಿ ಇಳಿಜಾರಕ್ಕೆ ಇದೆ. ಅಲ್ಲಿ ಮೇಲಿನಿಂದ ಬಿದ್ದಿರೋ ನೀರು ಬೇಗ ಕೆಳಗಡೆವರೆಗೂ ಬರುತ್ತೆ. ಒಂದು ಮಟ್ಟದಲ್ಲಿ ರಸ್ತೆ ಇದೆ, ಆ ರಸ್ತೆ ಪಕ್ಕದಲ್ಲಿ ಒಂದ್ ಸೈಡ್ ಗುಡ್ಡ ಬಿದ್ದಿದ್ದು ಹೊಟ್ಟೋಗುತ್ತೆ. ಬಟ್ ಇನ್ನೊಂದು ಸೈಡ್ ಏನಿದೆ, ಅಲ್ಲಿ ಕೆಲವೇ ಮೀಟರ್ಗಳು ಅಥವಾ 100 ಮೀಟರ್ ಅಥವಾ 50 ಮೀಟರ್ಗೆ ಒಂದ್ಸಲ ಆ ಬಿದ್ದಿರೋ ನೀರನ್ನ ಆ ಮಗ್ಗಲಿಂದ ಈ ಮಗ್ಗಲಿಗೆ ಪಾರ್ ಆಗೋದಕ್ಕೆ ಫ್ರೀ ಫ್ಲೋಗೆ ಅದಿಲ್ಲ. ನಾವು ಪ್ಲಾಸ್ಟಿಕ್ ಅದು ಇದು ಟೂರಿಸ್ಟ್ ಎಲ್ಲ ಹಾಕಿರೋದ್ರಿಂದ ಮಾಡಿರತಕ್ಕಂತಹ ಹರಿದೋಗೋ ಕೊಳವೆಗಳು ಕೂಡ ಸೀಸ್ ಆಗಿರ್ಬೋದು ಏನೋ, ಅವುಗಳನ್ನು ನಾವು ಸ್ವಚ್ಛ. ಬಾಚಿರಣ್ಣಪ್ಪನವರ ಇತಿಹಾಸಕಾರ ಜೊತೆಗೆ ಮೊನ್ನೆ ಕೂಡ ಮಾತಾಡ್ತಾ ಇದ್ರು. ಈಗ ಬಾಚಿರಣ್ಣಪ್ಪನವರೇ ತಾವು ಕೂಡ ಆ ಪ್ರದೇಶದಲ್ಲಿ ಮಳೆ ನಿಂತು ಹೋಗಿದೆ ಅಂತ ನಾವೇನೋ ಕೈ ಚೆಲ್ಲುವ ಸ್ಥಿತಿಯಲ್ಲಿಲ್ಲ, ಇನ್ನೂ ಮಳೆಗಳಿದಾವೆ. ಸೊ ಇನ್ನು 4-5 ಮಳೆಗಳಿದಾವೆ. ಸೊ ಅದರಿಂದ ಬಚಾವಾಗಲಿಕ್ಕೆ ನಾವೇನ್ ಮಾಡಬೇಕಾಗಿದೆ, ಅಲ್ಲಿ ಜನ ಏನ್ ಮಾಡಬೇಕು, ತಾವೇನ್ ಮಾಡಬೇಕು? ಯಾರನ್ನ ನಾನು ಮಾತಾಡ್ಬೇಕಾ? ನೀವೇ ಕೇಳಲಿಲ್ಲ. ಹಲೋ. ಅಲ್ಲ, ಇನ್ನು ಮಳೆಗಳು ಬಾಕಿ ಇದಾವೆ, ಇನ್ನು ಮಳೆ ಬರ್ತದ? ಕೇಳಿಸ್ತಾರೆ, ಮಾತಾಡಿ. ಹೌದು, ಇನ್ನು ಮಳೆ ಬಾಕಿ ಇದೆ. ಕೊಡಗಿನಲ್ಲಿ ಇಂಥ ಮಳೆ ಕಳೆದ 75 ವರ್ಷಗಳಿಂದ ನಾನು ಚೆನ್ನಾಗಿ ಅನುಭವಿಸ್ತಾ ಇದ್ದೇನೆ, ಸ್ವತಃ ನೋಡ್ತಾ ಇದ್ದೇನೆ. ಇಂಥ ಮಳೆಗಳನ್ನು ಹಿಂದೆ ಬಹಳ ನೋಡಿದ್ದು ಉಂಟು. ಆದರೆ
ಆ ಕಾಲದಲ್ಲಿ ಈಗಿನ ಹಾಗೆ ಮಾಧ್ಯಮಗಳು, ಪ್ರಚಾರ ಮಾಧ್ಯಮಗಳು ಎಲ್ಲ ಇರಲಿಲ್ಲ. ಹಾಗಾಗಿ ಆಗಲೂ ಕೂಡ ಅಲ್ಪ ಸ್ವಲ್ಪ ಅನಾಹುತಗಳಾಗಿದ್ದು ಗೊತ್ತಿದೆ. 1943ರಲ್ಲಿ ಚೋಮಕುಂದು ಅಂತ ಹೇಳೋ ಒಂದು ಬೆಟ್ಟವೇ ಕುಸಿದು ಹೋಯಿತು ಚೇಲಾವರ ಫಾಲ್ಸ್ ಹತ್ರ. ಅನಂತರ 1952ರಲ್ಲಿ ಭಾರೀ ಮಳೆ ಬಂದಿತ್ತು. 24 ಗಂಟೆಗಳಲ್ಲಿ 34 ಇಂಚು ಮಳೆ ಕಾನಕಂಡಿ ತೋಟದಲ್ಲಿ ನಾವೇ ಸ್ವತಃ ಅಳೆದಿದ್ದೇವೆ. 1924ರಲ್ಲಿ ಪ್ರಖ್ಯಾತವಾದ ಮಳೆ. ಅಂಥ ಮಳೆ ಹೊಡೆದಿಲ್ಲ ಅಂತ ಹೇಳುವಂಥದ್ದು ಜನರ ಅಭಿಪ್ರಾಯ. 1961ರಲ್ಲಿ ಮಾತ್ರ ಇಡೀ ನಮ್ಮ ಲೋಕವನ್ನೇ ತಲ್ಲಣಿಸುವಂತಹ ಮಳೆ ಬಂದಿತ್ತು. ಬಹಳ ಅನಾಹುತಗಳು ಆಗಿದ್ದವು, ಅನೇಕ ಬೆಟ್ಟಗಳು ಜರಿದು ಹೋಗಿದ್ದವು. ಆದರೆ ಈಗಿನ ಹಾಗೆ ಸಾರ್ವತ್ರಿಕವಾಗಿ ಎಲ್ಲ ಕಡೆ ಅಂಥ ಮಳೆ ಬಿದ್ದಿರಲಿಲ್ಲ. ಕೆಲವು ಕಡೆ ದೊಡ್ಡ ದೊಡ್ಡ ಬೆಟ್ಟಗಳು ಕುಸಿದು ಹೋಗಿದ್ದವು. ಮಡಿಕೇರಿಯಿಂದ ಸಂಪಾಜೆ ತನಕ ಇರತಕ್ಕಂಥ ದಾರಿಯೆಲ್ಲ ಒಡೆದು 10 ಅಡಿ ಆಳಕ್ಕೆ ಅರ್ಧ ಮೈಲು ದೂರ, ಕಾಟಕೇರಿಯಲ್ಲಿ ಅರ್ಧ ಮೈಲು ದೂರ ತಗ್ಗಿ ಹೋಗಿತ್ತು. ಆಗ ಯಾವ ಸಾರಿಗೆಗಳು ಹೋಗ್ತಿರಲಿಲ್ಲ. ಅಂಥ ಸಮಯದಲ್ಲೂ ಕೂಡ ನಾನು ಸುತ್ತಾಡಿ ಕಾಲ್ನಡಿಗೆಯಲ್ಲೇ ಸಂಪಾಜೆಯಿಂದ ಮಡಿಕೇರಿವರೆಗೆ, ಭಾಗಮಂಡಲದಿಂದ ಮಡಿಕೇರಿವರೆಗೆ ಎಲ್ಲ ಸುತ್ತಾಡಿ ನೋಡಿದ್ದೇನೆ. ಆದರೆ ಈ ರೀತಿಯ ಒಂದು ಅನಾಹುತ ಆಗ ಆಗಿರಲಿಲ್ಲ. ನೀರಿನ ಪ್ರಮಾಣ ಹೆಚ್ಚು ಬಂದಿರಬಹುದು, ನೀರು ಬಹಳ ಬಂದಿತ್ತು, ಹೊಳೆ ತುಂಬಿತ್ತು, ಗದ್ದೆಗಳೆಲ್ಲ ಮುಚ್ಚಿ ಹೋಗಿದ್ದು. ಆದರೆ ಜನರ ಜೀವನದ ಮೇಲೆ ಇಂಥ ಒಂದು ಹುಚ್ಚಾಟವನ್ನು ಮಳೆ ಆ ಕಾಲದಲ್ಲಿ ಆಡಿರಲಿಲ್ಲ. ಜನ ಸತ್ತದ್ದಾಗಲಿ, ನಿರಾಶ್ರಿತರಾಗಿ ಹೋಗಿದ್ದಾಗಲಿ, ಮನೆ ಬಿಟ್ಟದ್ದಾಗಲಿ, ಮನೆಗಳೆಲ್ಲ ಜರಿದು ಹೋದದ್ದಾಗಲಿ ಅಂಥ ಅಪಾಯಗಳು ಆಗ ಆಗಿರಲಿಲ್ಲ. ಕಾರಣ ಇಷ್ಟೇ. ಈ ಸಲ ಏನಾಗಿದೆ ಅಂತ ಹೇಳಿದ್ರೆ, ಜುಲೈ 6ನೇ ತಾರೀಕಿನಿಂದ ಮೊನ್ನೆ 20ನೇ ತಾರೀಕಿನವರೆಗೆ ಎಡೆಬಿಡದ ಹಗಲು ರಾತ್ರಿ ಸುರಿದ ಮಳೆಯಿಂದಾಗಿ ಈ ರೀತಿ ಆಗಲಿಕ್ಕೆ ಕಾರಣ. ಎರಡನೆಯದು, ಆ ಕಾಲದಲ್ಲಿ ಈ ರೀತಿಯಾಗಿ ಬೆಟ್ಟದ ಮೇಲೆ ಮನೆಗಳಾಗಲಿ, ಬೆಟ್ಟದ ಮೇಲೆ ರಸ್ತೆಗಳಾಗಲಿ, JCBಯಲ್ಲಿ ಎಲ್ಲ ಕೊರೆದು ಹಾಕುವುದಾಗಲಿ, 10-20 ಅಡಿಗೆ ಒಂದೊಂದು ಬೋರ್ವೆಲ್ಗಳಾಗಲಿ ಕೊರೆದು ಪ್ರಕೃತಿಯ ಮೇಲೆ ನಾವು ಒಂದು ಹತೋಟಿಯನ್ನು ತರಲಿಕ್ಕೆ ಈಗ ಪ್ರಯತ್ನಿಸುತ್ತಾ ಇದ್ದೇವೆ. ಆ ಕಾಲದಲ್ಲಿ ಅಂಥ ಪ್ರಕೃತಿಯ ಮೇಲೆ ನಾವು ಒಂದು ಚೆಲ್ಲಾಟ ಆಡ್ತಿರಲಿಲ್ಲ, ಜನ ಚೆಲ್ಲಾಟ ಇರಲಿಲ್ಲ. ಈಗ ನಾಗರಿಕತೆ ಬಂದು ಹೋಗಿದೆ, ವೈಜ್ಞಾನಿಕ ಬಾಚರಾಣಿ ಅಂದ್ರೆ ಮಾತಾಡ್ತೀನಿ 3 ಗಣ್ಯರ ಜೊತೆ ಮಾತಾಡ್ತೀನಿ. ಈಗಾಗಲೇ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸೊ ಬಾಚರಾಣಿ ಅವರು ಹೇಳ್ತಾ ಇದ್ರು, ಆಶ್ಲೇಷ ಆಗಸ್ಟ್ 3ರಿಂದ 16ವರೆಗೆ ಬಂದಿರತಕ್ಕಂಥ ಮಳೆ ಅದು ಕಾಲಾವಧಿ. ಅದಕ್ಕಿಂತ ಮೊದಲು ಪುಷ್ಯ ಮಳೆ ಜುಲೈ 20ರಿಂದ ಆಗಸ್ಟ್ 2. ಸೊ ತಡವಾದ ಮುಂಗಾರು ಅಂತಂದ್ರೆ ಅಂದ್ರೆ ಈಗ ಬರ್ತಕ್ಕಂಥ ಮಳೆಗಳಿದಾವೆ, ಅದು ಮೊಗೆ ಮಳೆ ಅಂತ ಕರಿತೀವಿ. ಮೊಗೆದಷ್ಟು ಅನ್ನದಾತನಿಗೆ ಮೊಗೆದು ಕೊಡ್ತಕ್ಕಂಥ ಮಳೆ, ಅದು ಬಹಳ ಸಮೃದ್ಧಿ ಸಂಕೇತ. ಆ ಮಳೆ ಆಗಸ್ಟ್ 17ರಿಂದ ಆಗಸ್ಟ್ 30, ಅಂದ್ರೆ ಇನ್ನೂ ಒಂದು ವಾರ ಬಾಕಿ ಇದೆ. ಅದ್ರ ಜೊತೆಗೆ ಪುಬ್ಬ ಅಂತೇಳಿ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 13ವರೆಗಿದೆ. ಉತ್ತರ ಕನ್ನಡ ಉತ್ರಿ ಮಳೆ ಅಂತ ಕರಿತೀವಿ. ಅದು ಬಹಳ ದೊಡ್ಡ ರೈತರಿಗೆ ಅದು ಬಹಳ ಭರವಸೆ ಮಳೆ. ಉತ್ರಿ ಮಳೆ ಬರಲಿಲ್ಲ ಅಂದ್ರೆ ಒಂದು ರೀತಿ ಬರ ಅಂತ ಹೇಳ್ತಾರೆ ಈಗಲೂ ಕೂಡ. ಸೊ ಉತ್ತರ ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ, ಚಿತ್ರದುರ್ಗದಿಂದ ಆ ಭಾಗದಲ್ಲಿ ಇನ್ನೂ 70% ಮಳೆ ಕೊರತೆ ಇದೆ. ನಾವು ಮಾತಾಡ್ತಾ ಇರತಕ್ಕಂಥದ್ದು ಪಶ್ಚಿಮ ಘಟ್ಟ ಕರಾವಳಿಯಲ್ಲಿ ಆಗಿರ್ತಕ್ಕಂಥ ಅನಾಹುತದ ಬಗ್ಗೆ. ಸೊ ರಾಜ್ಯದಲ್ಲಿ 70% ಮಳೆ ಆಗಿಲ್ಲ. ಅಲ್ಲಿ ವಾರ್ಷಿಕ ಸರಾಸರಿ ಚಿತ್ರದುರ್ಗ ತೆಗೆದುಕೊಂಡ್ರೆ 500 ಮಿಲಿಮೀಟರ್ ಮಳೆ ಮಾತ್ರ ಆಗುತ್ತೆ. ಇದೇ ಮಡಿಕೇರಿ ಮತ್ತೆ ಶಿವಮೊಗ್ಗ, ಚಿಕ್ಕಮಗಳೂರು ಅಂತ ಕೆಲವು ಪ್ರದೇಶದಲ್ಲಿ ಸರಾಸರಿ ವಾರ್ಷಿಕ 5,000ರಿಂದ 8,000 ಮಿಲಿಮೀಟರ್ ಅಷ್ಟು ಮಳೆ ಆಗುತ್ತೆ. ಸೊ ಹಾಗಾಗಿ ನಾವು ಮತ್ತಷ್ಟು ಮಾತಾಡಬೇಕಾಗಿದೆ. ಈ ಅನಾಹುತದ ನಂತರ ಮತ್ತೊಂದು ಅನಾಹುತ ಏನಾದರೂ ಇದೆಯಾ? ಹಾಗಾದ್ರೆ ಅನಾಹುತಕ್ಕೆ ಮುನ್ನ ನಾವು ಎಚ್ಚೆತ್ತುಕೊಳ್ಳೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ಇದ್ವಿ. ಇನ್ನೇನಾಗುತ್ತೆ ಅನ್ನೋ ಆತಂಕ ಇದೆ. ಡಾಕ್ಟರ್ ವೆಂಕಟಸ್ವಾಮಿ ಅವರು, ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಈಗ ಮಲ್ನಾಡು ಏನು ಪಶ್ಚಿಮ ಘಟ್ಟ ಇದೆ, ಪಶ್ಚಿಮ ಘಟ್ಟ ದೊಡ್ಡ ಪರ್ವತ ಥರನೇ ಇದೆ, ಅದು ಇಳಿಜಾರು ಈ ಥರ. ಆದರೆ ಆ ಸಾಯಿಲ್ ಅನ್ನ ನಾವು ಮಾತಾಡ್ತಾ ಹೋದ್ರೆ ಸಾಯಿಲ್ ಬಹಳ ಮೃದು ಅಂತ ಹೇಳ್ತಾರೆ, ಅಲ್ಲೂ ಕೂಡ ರಾಕ್ ಇದೆ. ಯಾಕೆ ಇದು ಈ ಭಾಗದಲ್ಲಿ ಇಷ್ಟು ಪ್ರಮಾಣದಲ್ಲಿ ಎಫೆಕ್ಟ್ ಆಯಿತು ಅಂತ? ಸರ್, ಈಗ ನಾವು ಪಶ್ಚಿಮ ಘಟ್ಟಗಳನ್ನು ಗ್ರೇಟ್ ಎಸ್ಕಾರ್ಪ್ಮೆಂಟ್ ಅಂತ ಹೇಳ್ತಾರೆ, ಬಹಳ ದೊಡ್ಡ ಇಳಿಜಾರು ಅಂತ ಕರಿತೀವಿ. 2 ಕಡೆ ಅದು ಇಳಿಜಾರು ಇರುವಂಥದ್ದು. ಒಂದು ಪಾಯಿಂಟ್ ಹೇಳ್ಬಿಟ್ಟು ಅನಂತರ ಹೋಗ್ತೀನಿ.
ಶ್ರೀನಿವಾಸ ರೆಡ್ಡಿ ಅವರು ಅಪ್ಪಣ್ಣ ಅವರು ಹೇಳಿದ್ರು ಈ ವರ್ಷ ತುಂಬ ಮಳೆ ಬಂತಾಗಿ ಹೀಗಾಗಿದೆ ಅಂತ. ಒಂದು ಪಾಯಿಂಟ್ ಕರೆಕ್ಟು. ಇಷ್ಟೇ ಮಳೆ ಬಂದಾಗ ಇವಾಗ 200, 300, 400 ವರ್ಷಗಳಿಂದ ಯಾಕಾಗಿಲ್ಲ ಅಂತ ಜನರು ಇವತ್ತು 1 ಲಕ್ಷ ಇದ್ರೆ ಅಷ್ಟೇ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವು ವಿಜ್ಞಾನಿಗಳು ಇಲ್ಲಿ ಕೂತ್ಕೊಂಡು ಏನೇನೋ ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತೀವಿ. ಆ್ಯಕ್ಚುಲಿ ಈಗ ಹಳ್ಳಿಗಳಿದೆಯಲ್ಲ, ಹಳೆಯ ಹಳ್ಳಿಗಳು, ಬುಡಕಟ್ಟು ಜನರು ಕಟ್ಟಿರುವಂಥ ಹಳ್ಳಿಗಳು, ಆ ಹಳ್ಳಿಗಳು ಎಫೆಕ್ಟ್ ಆಗೋ ಚಾನ್ಸಸ್ ಇಲ್ಲ. ಇಲ್ಲಿಂದ ಹೋಗಿ ಏನು ಕಟ್ಟಿದೋ ಅದೇ ಹೋಗಿ ಎಫೆಕ್ಟ್ ಆಗೋದು, ಆ ಎಫೆಕ್ಟ್ ಅವ್ರ ಮೇಲೆ ಬಿದ್ದಿದೆ ಪಾಪ. ಇವರು ಏನಿಲ್ಲ, ಒಂದು ಹಳ್ಳಿಗಳಿಗೆ ಹೋಗಿ ಈ ಹಳ್ಳಿಗಳು ಎಲ್ಲಿತ್ತು, ಯಾಕೆ ಕಟ್ಟಿದ್ರು, ಎಂಥ ಪ್ಲೇಸ್ನಲ್ಲಿದೆ ಅನ್ನೋದನ್ನು ಇವರು ಹುಡುಕ್ಬಿಟ್ಟು ನೆಕ್ಸ್ಟ್ ನಾಳೆ ಏನಾದರೂ ಕೊಡೋದಿದ್ರೆ ಇಂಥನೇ ಕಟ್ಟಬೇಕು, ಇಲ್ಲೇ ಕಟ್ಟಬೇಕಂತ ಇವರು ಒಂದು ಕಾನೂನು ತಂದರೆ ಸಾಕಷ್ಟು ಸಮಸ್ಯೆ ಸಾಲ್ವ್ ಆಗುತ್ತೆ. ಆಮೇಲೆ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಮಳೆ ಬೀರೋದು ಒಂದು ಕಾರಣ, ಡ್ರೈನೇಜ್ ಸಿಸ್ಟಮ್ ಎರಡನೇ ಕಾರಣ. ಈಗ ನೇಚರ್ನಲ್ಲಿ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಮಳೆ ಬಿದ್ದು ನೀರು ಯಾವ ಕಡೆ ಹೋಗ್ಬೇಕು ಅಂತ ಅದು ಡಿಸೈಡ್ ಮಾಡ್ಬಿಟ್ಟಿರುತ್ತೆ. ಅದು ಡಿಸೈಡ್ ಮಾಡ್ಬಿಟ್ಟಿರುತ್ತೆ ಫ್ಲೋ ಅದು. ಎಸ್, ಅದು ಡಿಸೈಡ್ ಮಾಡ್ಬಿಟ್ಟು ಅದನ್ನು ನಾವು ಫಸ್ಟ್ ಆರ್ಡರ್ ಸ್ಟ್ರೀಮ್, ಸೆಕೆಂಡ್ ಆರ್ಡರ್ ಸ್ಟ್ರೀಮ್, ಈ ಥರ ಸ್ಟ್ರೀಮ್ಸ್ 1 2 ಆಗುತ್ತೆ, 3 1 4. ಎಸ್ ಎಸ್, ಅಲ್ಟಿಮೇಟ್ಲಿ ಇಟ್ ವಿಲ್ ಕಮ್ ಆಸ್ ಎ ಬಿಗ್ ವ್ಯಾಲಿ. ಅದನ್ನೇ ಡಿಸ್ಟರ್ಬ್ ಮಾಡಬಾರ್ದು. ನೀವು ಯಾವುದೋ ಒಂದು ಸಣ್ಣ ಸ್ಟ್ರೀಮು ಮಧ್ಯ ಮನೆ ಕಟ್ಟಿದ್ರೆ ಆಯ್ತು, ಅಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಇನ್ನೊಂದು ಕಡೆ ಡಿಸ್ಟರ್ಬ್ ಆಯ್ತು, ಕಟ್ ಮಾಡ್ತಾ ಇದ್ವಿ. ನೈಸರ್ಗಿಕವಾಗಿರೋ ದಾರಿನೇ ಡಿವಿಯೇಟ್ ಮಾಡ್ತದೆ. ಅಂದ್ರೆ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್. ನಾಳೆ ಬೆಂಗಳೂರಿನಲ್ಲಿ ಬಂದರೂ ಕೂಡ ಇದೇ ಸಮಸ್ಯೆ. ಯಾಕಂದ್ರೆ ನಾವೆಲ್ಲ ಇಡೀ ಮನೆಗಳೆಲ್ಲ ಕಟ್ಟು ಬಿಟ್ಟಾಕ್ಬಿಟ್ಟಿದ್ದೇವೆ. ನೀರು ಎಲ್ಲಿ ಹೋಗ್ಬೇಕು? ನಿಮ್ಮ ಮೇಲೆ ಕೆರೆಗಳು ಅಕ್ವೈರ್ ಆಗ್ಬಿಟ್ಟಿದೆ. ಹೌದು, ಆಮೇಲೆ ಫಾರೆಸ್ಟ್ ಎಲ್ಲ ಕಡಿದ್ಬಿಟ್ಟು ಎಲ್ಲ ಬಿಲ್ಡಿಂಗ್ ಆಗ್ತದೆ, ಕಾಂಪ್ಲೆಕ್ಸ್ ಆಗ್ತಾ ಇದ್ವಿ. ಸೊ ಹಾಗಾಗಿ ನೀರು ಸಾಮಾನ್ಯವಾಗಿ ನೈಸರ್ಗಿಕ ಹೋಗ್ತಾ ಇರುವಂತ ಜಾಗಗಳನ್ನ ನೀವು ಮುಚ್ಚಿಬಿಟ್ಟಿದ್ದೀರಿ. ನೋ, ಯು ಫೇಸ್ ದ ಪ್ರಾಬ್ಲಮ್. ಅದು ಈ ಚಾಲೆಂಜ್ ಇರೋದು. ಈಗ ನಾಳೆ ಈಗ ಮಳೆ ಇನ್ನೇನು 5-6 ಮಳೆಗಳಿದಾವೆ. ಸೊ 5-6 ಮಳೆಗಳು ಈಗ ನಾವೇನ್ ಮಾತಾಡ್ತಾ ಇದೀವಿ, ಈಗ ಮಳೆ ನಿಂತೋಗಿದೆ, ಮಳೆ ನಿಂತೋಗಿದೆ ಮಾತಾಡ್ತಾ ಇದ್ವಿ. ಆದ್ರೆ ಮಳೆ ನಿಂತೋಗಿದೆ, ಆದ್ರೆ ಇನ್ನೂ ಮಳೆಗಳಿದಾವಲ್ಲ. ಆ ಮಳೆಗಳು ಬಂದ್ರೆ ಈಗಾಗಲೇ ಕೆಸರಿನ ಹೊಳೆ ಹರಿದಿದೆ, ನೀರಿನ ಹೊಳೆ ಅಲ್ಲ. ಈಗ ಇಡೀ ಕೊಡಗಿನ ಬಹುತೇಕ ಕಡೆಗಳು ಕೆಸರಿನ ಹೊಳೆ. ಅಲ್ಲಿ ಹೋದ್ರೆ ಇಷ್ಟಿಷ್ಟು ಒಳಗೆ ಆಳಕ್ಕೆ ಹೋಗ್ತಾ ಇದೀವಿ. ಒಂದು ಬಾಡಿ ಸಿಗ್ಬೇಕಾದ್ರೆ 3-4 ದಿವಸ ಬೇಕು. ಸೊ ಕೆಸರಿನ ಹೊಳೆಯಲ್ಲಿ ಮತ್ತೆ ಒಂದು ರಾತ್ರಿನೋ ಒಂದು ಹಗಲು ಮಳೆ ಬಂದ್ಬಿಟ್ರೆ, ಸೊ ಆ ನೀರು ಎಲ್ಲಿ ಹೋಗುತ್ತೆ ಅಂದ್ರೆ ಸಂಪೂರ್ಣ ಕೆರೆಗಳಿಗೆ ಹೋಗುತ್ತೆ, ಡಿಸಿಲ್ಟ್ ಆಗುತ್ತೆ. ಅದು ಇನ್ನೂ ಒಂದು ಅಪಾಯ ಇದೆ ಅಂತ ನಾನು ಹೇಳ್ತೀನಿ. ಹೌದು, ಇದು ಅಪಾಯ. ಅದು ನಾನು ಆಗ್ಲೇ ಹೇಳಿದೆ, ಅಪಾಯ ಇದು ಏನು ನಿಮ್ಗೆ ತಪ್ಪಿದ್ದಲ್ಲ, ಇನ್ನೂ ದೊಡ್ಡ ಅಪಾಯ ಇದೆ. ಇನ್ನೂ ದೊಡ್ಡ ದೊಡ್ಡ ಅಪಾಯಗಳಿದೆ. ಇರೋದ್ರಿಂದ ಈಗಾಗಲೇ ನಾವು ಎಚ್ಚೆತ್ತುಕೊಂಡು ಜನರನ್ನ ಸಾಕಷ್ಟು ಎಲ್ಲಿ ಸೇಫ್ ಪ್ಲೇಸ್ಗಳಲ್ಲಿ ಒಂದಷ್ಟು ಇಡಬೇಕು. ಮಳೆ ಬಂದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಒಂದು ಸೇಫ್ ಪ್ಲೇಸ್ ಇಡಬೇಕು. ಮತ್ತು ಈ ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ, ಎಲ್ಲೆಲ್ಲಿ ನೀರು ಬಂದಿದೆ, ಇದೆಲ್ಲ ಏನೇನು ಬಂದಿದೆ ಅದಲ್ಲೆಲ್ಲ ನಾವು ಎಚ್ಚರಿಕೆ ತಗೊಂಡು ನಾವು ಅದನ್ನು ನೀವು ಇದು ಮಾಡಬೇಕಾಗಿದೆ. ಬಟ್ ಮಳೆ ಬಂದರೆ ಅಪಾಯ ರಾಕ್ ಬಗ್ಗೆ ಈಗ ಮಳೆ ಯಾಕೆ ತಾಳ್ಕೊಳ್ಳಿಲ್ಲ ಅಂತಿದ್ದು. ಈಗ ಅಪ್ಪಣ್ಣವರು ಹೇಳ್ತಾ ಇದ್ರು, ಹಿಂದೆನೂ ಕೂಡ ಇದಕ್ಕಿಂತ ದೊಡ್ಡ ದೊಡ್ಡ ಮಳೆ ಬಂತು, ಆಗ್ಲೂ ಕೂಡ ನಾವು ತಾಳ್ಕೊಂಡಿದ್ವಿ, ಸಣ್ಣ ಪುಟ್ಟ ಅನಾಹುತಗಳಾಗಿದ್ವಿ ಇಲ್ಲ ಅಂತ. ನಿಸರ್ಗದಲ್ಲಿ ನಾವೆಲ್ಲರೂ ಕೂಡ ಅದ್ರ ಮುಂದೆ ಕುಬ್ಜಿರೋ. ಆದ್ರೆ ಈ ತರದ ಅಪಾಯಗಳಿಗೆ ನಾವೇ ಮಾಡ್ಕೊಂಡಿರೋದು ಹೊಣೆ ನಾವು ಚರ್ಚೆ ಮಾಡಿದ್ವಿ. ಈಗ ಆಗುವಂತ ಸಂದರ್ಭದಲ್ಲಿ ಈ ಪಶ್ಚಿಮ ಘಟ್ಟದಲ್ಲಿ ವೆಜಿಟೇಷನ್ಸ್ ಕಮ್ಮಿ ಆಗ್ತಾ ಇದೆ, ಅದರಲ್ಲಿ ತೇವಾಂಶ ಕೂಡ ಕಮ್ಮಿ ಆಗ್ತಾ ಇದೆ. 50% ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ತೇವಾಂಶ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಮಣ್ಣಿನಲ್ಲಿ ತೇವಾಂಶ ಕಮ್ಮಿ ಆಗ್ತಾ ಇದೆ. ಸೊ ಒಮ್ಮೆಗೆ ಇದು ಮಳೆ ಬರ್ಲಿಕ್ಕೆ ಕಾರಣ ಅಂತ ನಾವು ಕೆಲವು ಚರ್ಚೆ ಮಾಡ್ತೀನಿ. ಮಳೆ ಆ ಥರ ಯಾವ ಒಂದ್ಸಿನ ಡಿಕೇಡು 50 ವರ್ಷ 20 ವರ್ಷಕ್ಕೆ ಅದು ಎದ್ವಾದ ಮಳೆ ಅಂತೂ ಬರುತ್ತೆ. ಅದನ್ನು ಯು ಕ್ಯಾನಾಟ್ ಪ್ರಿಡಿಕ್ಟ್. ಅದು ಇದುವರೆಗೂ ಯಾರು ಪ್ರಿಡಿಕ್ಟ್ ಮಾಡಲ್ಲ. ನೀವು ಒಂದು ಇದನ್ನು ಹಾಕೊಂಡೋದ್ರು ಕೂಡ ಅದನ್ನು ಪ್ರಿಡಿಕ್ಟ್ ಮಾಡಲ್ಲ. ಕೆಲವೊಂದು 10 ವರ್ಷಕ್ಕೊಂದ್ಸಲನೂ ಈ ಥರ ಆಗುತ್ತೆ ಅಂತ ಗೊತ್ತು. ಆದರೆ ಆ ಮಳೆ ಆಗುವಾಗ ಈಗ ನೀವು ಅಂಶ ಕಡಿಮೆ ಆಗುತ್ತೆ. ತೇವಾಂಶ ಯಾಕೆ ಕಡಿಮೆ ಅಂದರೆ ಕಾಡು ಕಡಿಮೆ ಆಗಿದೆ. ಕಾಡು ಕಡಿಮೆ ಆದರೆ ಈ ಗಿಡಗಳೇನು ಮಾಡುತ್ತೆ, ತೇವಾಂಶವನ್ನು ಹೀರ್ಕೊಳ್ಳುತ್ತೆ ಮತ್ತು ಬಿಡುತ್ತೆ. ಕಾರ್ಬನ್ನ ಹೇಳ್ಕೊಳ್ಳುತ್ತೆ, ಆಕ್ಸಿಜನ್ ಬಿಡುತ್ತೆ, ಮಾಯಿಶ್ಚರ್ ಅಂತ ಹೇಳ್ತೀವಿ ನಾವು. ಅದು ಬಿಟ್ಟಾಗ ಆಟೋಮೆಟಿಕ್ ಆಗಿ ನೀವು ಇಡೀ ನಿಮ್ಮ ಈ ವಲಯ ತಣ್ಣಗಿರುತ್ತೆ. ಕುಲ್ಕರ್ಣಿ ನಾವು ಒಂದು ಇದೆ ವಾರ್ಮಿಂಗ್ ಆಫ್ ವೆಸ್ಟರ್ನ್ ಇಂಡಿಯನ್ ಓಷನ್ ಅಲ್ಲಿ ಅಂತ. ಅದು ತುಂಬಾ ಈಗ ಅಂದ್ರೆ ಸ್ಟ್ರೆಸ್ ಮತ್ತು ಪ್ರೆಷರ್ ಅಲ್ಲಿ ಇದೆ ಅಂತ. ಸೊ ಎವಾಪೋಟ್ರಾನ್ಸಿಪಿರೇಷನ್ ಇದು ಏನು ಅಂತಂದ್ರೆ ಇಟ್ ಈಸ್ ಎ ಗ್ಲೋಬಲ್ ಫಿನಾಮಿನಾ. ಇದು ಏನು ಅಂದ್ರೆ ನಮ್ಮ ಹೋಲ್ ಅರ್ತ್ ಏನಿದೆ ಇದರಲ್ಲಿ ಸಮುದ್ರ ತಳದಿಂದ ನೀರು ಎವ್ಯಾಪರೇಟ್ ಆಗಿ ಅದು ಯಾವಾಗ ಕಂಡೆನ್ಸೇಟ್ ಆಗುತ್ತೆ ಆವಾಗ ಡಿಪ್ರೆಷನ್ಸ್ ಅಂತಾರೆ. ಅದನ್ನ ನಾವು ಪದೇ ಪದೇ ನೋಡ್ತಾ ಇದೀವಿ. ವಾಯುಭಾರ ಕುಸಿತ ಅಂತ. ಈಗ ಅದನ್ನೊಂದು ಹೆಸರು ಇದೆ, ಸೋಮಾಲಿಯಾ ಜೆಟ್ ಅಂತ. ಅಲ್ಲ, ಅದು ವಾಯುಭಾರ ಕುಸಿತ ಆದಾಗ 3 ದಿನ ಮಾತ್ರ ಮಳೆ ಬರೋದು. ಹೇಗೆ ಅದು 100, 200, 300 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಸಮುದ್ರದ ಮೇಲೆ ಬರ್ತಾ ಬರ್ತಾ ಅದು ಅಪ್ಪಳಿಸೋದು. ನಮ್ಮ ವಿಶಾಖಪಟ್ಟಣ ಬೆಲ್ಟ್ ಆಗ್ಬೋದು, ಈ ಕಡೆ ಈ ಬೆಲ್ಟ್ ಆಗ್ಬೋದು, ಎಲ್ಲ ಟಚ್ ಆದಾಗ ಅದು ಸ್ಪೀಡ್ ಕಡಿಮೆ ಆಗೋದು, ಭೂಮಿ ಮೇಲೆ ಬರ್ತಾ ಬರ್ತಾ ಅದು ಮಳೆ ಆಗಿ ಕರಗಿ ಬಿದ್ದೋಗೋದು. ಸೊ ಈಗ ಅದರೊಂದಿಗೆ ಏನಾಗೋಗಿದೆ,
ಗ್ಲೋಬಲ್ ವಾರ್ಮಿಂಗ್ ನಾರ್ತ್ ಅಂಡ್ ಸೌತ್ ಪೋಲ್ಗಳಲ್ಲಿ ಈ ನಮ್ಮ ಓಝೋನ್ ಲೇಯರ್ ಅನ್ನೋದೇನಿದೆ ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಮಾಡಿರ್ತಕ್ಕಂಥದ್ದು, ಅದರ ಮೂಲಕ ಬರತಕ್ಕಂತಹ ರೇಡಿಯೇಷನ್ ಲೈಟ್ಸ್ಗಳು ನಮ್ಮ ಮಾನವನಿಗೆ ಹಾನಿಕಾರಕಗಳನ್ನ ಅದು ಫಿಲ್ಟರ್ ಮಾಡಿ ಒಳ್ಳೇದು ಮಾತ್ರ ಬಿಡ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ರೆಫ್ರಿಜರೇಷನ್ ACs ಅಂತ ಏನು ಯೂಸ್ ಮಾಡ್ತಿದೀವಿ, ಇದರಲ್ಲಿ ಫ್ರಯಾನ್ ಅನ್ನೋ ಗ್ಯಾಸ್ ಯೂಸ್ ಮಾಡ್ತಾರೆ. ಈ ಗ್ಯಾಸ್ ರಿಲೀಸ್ ಆಯ್ತು ಅಂತಂದ್ರೆ ಇಟ್ ಪಂಕ್ಚರ್ಸ್ ದಿ ಓಝೋನ್ ಲೇಯರ್. ಆ ಓಝೋನ್ ಲೇಯರ್ ಪಂಕ್ಚರ್ ಆದಾಗ ಇಟ್ ಬಿಕಮ್ಸ್ ಅದು ಕೂಡ ನಮ್ಮ ಕ್ಲೈಮೇಟ್ ಮೇಲೆ ಅದು ಇಂಪ್ಯಾಕ್ಟ್ ಅಲ್ಲ, ಅದೇ ಹೇಳ್ತಾ ಇರೋದು. ಅದರಿಂದ ಇಟ್ ಈಸ್ ಇಂಪ್ಯಾಕ್ಟಿಂಗ್ ದ ಗ್ಲೋಬಲ್ ವಾರ್ಮಿಂಗ್ ಇನ್ ಎ ವೆರಿ ಲಾರ್ಜ್ ಸ್ಕೇಲ್. ಇದಿಷ್ಟಲ್ಲದೆ ಅಲ್ಲಿರೋ ಐಸ್ ಕರಗ್ತಾ ಇದೆ. ಗ್ಲೇಷಿಯರ್ಸ್ ಆರ್ ನಾಟ್ ಹಿಮಾಲಯ, ಪೋಲ್ಸ್ ಅಲ್ಲಿರೋದು ಐಸ್ ಗ್ಲೇಷಿಯರ್. ಇದರಿಂದ ಈ ಸಮುದ್ರದ ಪ್ರತಿ ವರ್ಷ 4 ಇಂಚಿನಿಂದ 6 ಇಂಚಷ್ಟು ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಮುಂಚೆ ಏನಿತ್ತು 2/3 ವಾಟರ್ 1/3 ಲ್ಯಾಂಡ್ ಅಂತ ಇತ್ತು. ಇದು ಲ್ಯಾಂಡ್ ಕಡಿಮೆ ಆಗ್ತಾ ಆಗ್ತಾ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಅಂತಾರೆ. ಗ್ಲೋಬಲ್ ವಾರ್ಮಿಂಗ್ ಒನ್ ಆಫ್ ದ ಮೇಜರ್ ಥಿಂಗ್. ಸೊ ಸಮ್ವೇರ್ ಇಟ್ ಈಸ್ ಆಲ್ರೆಡಿ ಪ್ರಿಡಿಕ್ಟೆಡ್ maybe down the line 50 years or 100 years down the line Kerala may not exist because it is hardly 100 to 200 kilometer stretch ಅಲ್ಲಿ ಆ ಇರತಕ್ಕಂತಹ ರಾಜ್ಯದಲ್ಲಿ ಭಾರಿ ಮಳೆ ಬರುವಂತಹ ಪ್ರದೇಶವಾಗಿದ್ದು ಅಲ್ಲಿ ಬೇರೆ ಕಡೆಯಿಂದ ಹೆಚ್ಚಿನ ಮಳೆ ಬರ್ತಿದ್ದು, ಪ್ಲಸ್ ಆಲ್ರೆಡಿ ಅಲ್ಲಿಗೆ ಇನ್ವರ್ಡ್ ವಾಟರ್ ಝೋನ್ಸ್ ಅಂತ ಇದೆ, ಬ್ಯಾಕ್ ವಾಟರ್ ಇದುಗಳು, ಅವುಗಳೆಲ್ಲ ಇದ್ದು ಅವುಗಳಿಗೆ 80 ಡ್ಯಾಮ್ಸ್ ಕಟ್ಟಿದ್ದಾರೆ. ದಟ್ ಮೀನ್ಸ್ ನಾವು ಅಗೈನ್ ಪ್ರಕೃತಿ ವಿರುದ್ಧವಾಗಿ ನೀರು ತನ್ನ ದಾರಿನ ತಾನೇ ಕಂಡುಕೊಂಡು ತಾನೇ ಹರಿದು ಹೋಗ್ತಾ ಇದೆ. ಅದನ್ನ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಇದು ನೀವು ಹೇಳ್ತಾ ಇದ್ರು ಒಂದು ಅಪಾಯ ನಾವು ಕೊಡಗುನ. ಇನ್ನೊಂದು ಇಂಪಾರ್ಟೆಂಟ್ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಮಿಂಗ್ ಟು ಕೊಡಗು, ಒನ್ ಈಸ್ ಗ್ಲೋಬಲ್ ವಾರ್ಮಿಂಗ್, ಅದನ್ನೆಲ್ಲ ಹೇಳಿದೆ. ಬಹು ಮುಖ್ಯವಾಗಿರೋದು ಆ ಪರ್ಟಿಕ್ಯುಲರ್ ಝೋನ್ ಅಲ್ಲಿ ಬಿಕಾಸ್ ಆಫ್ ಟೂರಿಸ್ಟ್ ದಿಸ್ ಒನ್ ತುಂಬಾ ಹೋಟೆಲ್ಗಳು ಇದೆಲ್ಲ ಬಂದು ಅಲ್ಲಿ AC ಪ್ರಮಾಣ ಯೂಸೇಜ್ ಜಾಸ್ತಿ ಆಗಿ, AC ಅಂದ್ರೆ ಏನು, ನಾವು ಕುತ್ಕೊಳ್ಳೋ ಏರಿಯಾನ ತಣ್ಣಗಿಡ್ಕೋಬೇಕು ಅಂತ ಇಲ್ಲಿರೋ ಬಿಸಿನ ಹೊರಗಡೆ ಹಾಕತಕ್ಕಂತ ಮೆಕ್ಯಾನಿಸಮ್. ದಟ್ ಮೀನ್ಸ್ ಆ ಏರಿಯಾನ ನಾವು ಬಿಸಿನ ಹೊರಗಡೆ ಶಿಫ್ಟ್ ಮಾಡ್ತಾ ಇದೀವಿ. ಇದರಿಂದ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಡಿಪ್ರೆಷನ್ ಆಗೋದಕ್ಕೆ ಕಾರಣಗಳು ಜಾಸ್ತಿ ಇದೆ. ಎರಡನೇದು ಅಲ್ಲಿ ಇರ್ತಕ್ಕಂತಹ ನಾಟಿ ತಳೆ, ಅಂದ್ರೆ ಈ ಪ್ರಕೃತಿ ತನ್ನದೇ ಆದ ಶೈಲಿಯಲ್ಲಿ ಒಂದೊಂದು ಕಡೆ ಒಂದೊಂದು ಥರದ್ದು ಗಿಡಗಳನ್ನ ಬೆಳೆಸ್ತಾ ಬಂದಿದೆ. ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥದ್ದು. ಆ ಮ್ಯಾಚ್ ಆಗೋ ಗಿಡಗಳೇನು ಅಂದ್ರೆ ಕೆಳಗಿಂದ ನೀರನ್ನ ಸಕ್ ಮಾಡಿ ನ್ಯೂಟ್ರಿಯೆಂಟ್ಸ್ ಅನ್ನ ವಾಯುಗೆ ಬಿಡುತ್ತೆ. ಒಂದು ಫುಲ್ಲಿ ಗ್ರೋನ್ ಟ್ರೀ ಒಂದು ದಿನಕ್ಕೆ 1,000ರಿಂದ 3,000 ಲೀಟರ್ನಷ್ಟು ನೀರನ್ನ ತೆಗೆದುಕೊಂಡು ಅದು ಅಟ್ಮಾಸ್ಫಿಯರ್ ಬೀಳುತ್ತೆ. ಅದಕ್ಕೆ ಅದು ವಾತಾವರಣ ತಣ್ಣಗಿರುತ್ತೆ. ಎಕ್ಸಾಂಪಲ್, ಈಗ ಚೆನ್ನೈ ನೋಡಿ, ಮುಂಬೈ ನೋಡಿ, ಡೆಲ್ಲಿ ನೋಡಿ, ಅವುಗಳಿಂದ ಬಂದವರು ಯಾರು ಬೆಂಗಳೂರು ಬಿಟ್ಟು ಹೋಗಕ್ಕೆ ಇಷ್ಟಪಡಲ್ಲ, ಯಾಕೆ ತಣ್ಣಗಿದೆ ಅಂತ. ಏರ್ ಕಂಡೀಷನ್ ಸಿಟಿ ಅಂತಿದ್ರು, ಹಾಲಾಕಿ ಇತ್ತೀಚೆಗೆ ಕೆಡ್ತಾ ಇದೆ, ಬೇರೆ ವಿಷಯ. ಬಟ್ ಆದ್ರೂ ಕೂಡ ಬೆಂಗಳೂರು ಕೂಡ ಇದು ಕೊಡಗುನಲ್ಲಿ ಆದಂತ ಮಳೆ 10% ಖಂಡಿತ ಅದಕ್ಕಿಂತ ಜಾಸ್ತಿ ಇದೆ. ಯಾಕೆಂದ್ರೆ ಜಿಗಣಿನಲ್ಲಿ ಇರತಕ್ಕಂತ ಕೆರೆಗಳು ಕಲುಷಿತವಾಗೋಗಿದೆ. ಬೆಂಗಳೂರು ಒಳಗಡೆ ಕೆರೆಗಳು 1400 ಕೆರೆಗಳಿತ್ತು ಕೆಂಪೇಗೌಡರು ಕಟ್ಟಿದ ನಾಡು. ಗ್ರೀನ್ ಝೋನ್ ಎಲ್ಲ ಅದಕ್ಕೆ ಹಂಗೆ ಮುಂದಕ್ಕೆ ಹಾಕ್ತಾನೆ ಹೋಗ್ತದ್ರೆ. ಕೆಂಪೇಗೌಡರು ಕಟ್ಟಿದ ಟೈಮ್ ನಲ್ಲಿ 1400 ಕೆರೆಗಳಂತ ಇತ್ತು. ಈಗ ಗವರ್ಮೆಂಟ್ ರೆಕಾರ್ಡ್ ಅಲ್ಲಿ ಬರೆದಿರೋದು 190 ಅಂತ. ಬಟ್ ಅಸ್ತಿತ್ವದಲ್ಲಿ ಇರತಕ್ಕಂತಹದ್ದು ಮೇ ಬಿ 90ರಿಂದ 120 ಕೆರೆಗಳು ಮಾತ್ರ. ಸೊ ಅಂದ್ರೆ ಬೆಂಗಳೂರಿನವರು ಅಪಾಯಕ್ಕೆ ರೆಡಿ ಇರಬೇಕು. ಇದೆ ಹೀಗೆ ಇದಷ್ಟಲ್ಲದೆ ಇನ್ನೊಂದು ಮಹತ್ವದ ನಾವು ಪಾಯಿಂಟ್ ನೋಡ್ಬೇಕಾಗಿರೋದು, ನಾವು ಫಾರಿನ್ ನಿಂದ ಕಾಪಿ ಮಾಡ್ತಾ ಇದೀವಿ ಎಲ್ಲ ವಿಷಯನ. ಸಿಕ್ಕಿದ್ದನ್ನೆಲ್ಲ ಕಾಪಿ ಮಾಡ್ತಾ ಇದ್ದೀವಿ. ಅಲ್ಲಿ ಅಲ್ಲಲ್ಲ, ಅಲ್ಲಿ ಆಗ್ತಕ್ಕಂತ ಕೆಲವು ಘಟನಾವಳಿಗಳನ್ನ ನಾವು ಕಾಪಿ ಮಾಡಲ್ಲ. ಎಕ್ಸಾಂಪಲ್, ಇಂಡೋನೇಷಿಯಾ 15-20 ದಿವಸದ ಕೆಳಗಡೆ ಅಲ್ಲೂ ಕೂಡ ಇದೇ ತರ ಒಂದು ದೊಡ್ಡ ಬಿರುಗಾಳಿ ಬಂತು, ಮಳೆ ಆಯ್ತು. 1,28,000 ಜನನ ಸ್ಥಳಾಂತರಿಸಿದ್ರು ಅವರು ಆಲ್ರೆಡಿ. ಅಂದ್ರೆ ಅರ್ಥ ಏನು, ಇಲ್ಲೂ ಕೂಡ ಬರೀ ರೇಡಿಯೋನಲ್ಲಿ ಟಿವಿನಲ್ಲಿ ನೀವು ಅದನ್ನ ಹೇಳ್ಬಿಟ್ರೆ ಆಗಲ್ಲ. ದ ಹೋಲ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಟೀಮ್ ಹ್ಯಾಸ್ ಟು ಬಿ ರೆಡಿ ಟು ಶಿಫ್ಟ್ ದೆಮ್. ಅಂದ್ರೆ ಮುಂಚೆ ನಮ್ಮಲ್ಲಿ ಏನು ಇರಲಿಲ್ಲ. ಈಗ NDRF ಟೀಮ್ ಬಂದಿದೆ, ಡಿಫೆನ್ಸ್, ಬರೀ ಟೆಕ್ನಾಲಜಿ, ಅದ್ರ ಜೊತೆಗೆ ಶಿಫ್ಟ್ ಮಾಡತಕ್ಕಂಥ. ಅದು ಮುಂಚೆ ನಾಳೆ ಮಳೆ ಬರೋದಿದೆ ಅಂತ ಗೊತ್ತಾದಾಗ ಯು ಶುಡ್ ಹಾವ್. ಒಂದು ಕಮೆಂಟ್ ನಾನು ಹೇಳ್ತಿರೋದು ವೆಂಕಟಸ್ವಾಮಿ ಅವರೇ, ಈಗ ಡಿಸಿಲ್ಟ್ ಇದೆಯಲ್ಲ ಮಳೆಯಿಂದ ಬಂದಿರತಕ್ಕಂಥದ್ದು, ಈಗ ನಾಳೆ ಒಂದು ದೊಡ್ಡ ಮಳೆ ಬಂದ್ರೆ ಅಪಾಯ ಏನಂತಂದ್ರೆ ಆ ಏನ್ ನೀರು ಹರಿದು ಹೋಗಿದಿಲ್ಲ ಮಣ್ಣಿಂದು ಅಲ್ಲಲ್ಲೇ ಸ್ಟಾಕ್ ಆಗಿದೆ. ಇದೇನಾದ್ರೆ ಮಳೆ ಬಂದು ಮತ್ತೆ ಫ್ಲಡ್ ತರ ಆಗ್ಬಿಟ್ರೆ ಆ ನೀರೆಲ್ಲ ಕೂಡ ಹಾರಂಗಿನೋ KRS ಕಬಿನ್ನು ಈ ತರ ಡ್ಯಾಮ್ಗಳಿಗೆ ಬಂದ್ಬಿಡುತ್ತೆ ಅಂತ. ಹೌದು ಸರ್, ಅದು ಮುಂದಿನ ದಿನಗಳ ಡ್ಯಾಮಿನಿಂದ ಅಪಾಯ ಇದೆ. ಅಲ್ಲ ಅದು ಈಗಾಗಲೇ ಬಂದಿದೆ. ಈಗಾಗಲೇ 40-50 ವರ್ಷ ಹಿಂದೆ ಕಟ್ಟಿರೋದು ಅದು ಪರ್ಸೆಂಟೇಜ್ ವೈಸ್ ತುಂಬುತ್ತಾ ಹೋಗುತ್ತೆ. ಅದು ಸೈಂಟಿಫಿಕಲಿ ಇಟ್ ಈಸ್ ಪ್ರೂವ್ಡ್.
ಇದು ಅರಣ್ಯಗಳನ್ನು ನಾಶ ಮಾಡಿ ನಾವು ವೆದರಿಂಗ್ ಜಾಸ್ತಿ ಈಗ ನನ್ನೆಲ್ಲ ನೀವು ತೋರಿಸಿದ್ರಿ, ಮಣ್ಣು ಬರ್ತಾ ಇತ್ತು ಅಷ್ಟೇ, ನೀರು ನೋಡಿಲ್ಲ ನಾವು. ಆ ಮಣ್ಣು ಈಗಾಗಲೇ ಒಂದಷ್ಟು ಈ ಒಡ್ಡುಗಳಲ್ಲಿ ನಿಂತಿರುತ್ತೆ, ಸಾಕಷ್ಟು ನಿಂತಿರುತ್ತೆ. ಆ ಡ್ಯಾಮ್ ಇಂದ ನೀವು ಎಲ್ಲಿ ಅದು ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ ನಾವು, ಆ ಕ್ಯಾಚ್ಮೆಂಟ್ ಏರಿಯಾದಿಂದ ಅಲ್ಲಿವರೆಗೂ ನಿಂತಿರುತ್ತೆ. ಈಗ ಇನ್ನೊಂದು ಮಳೆ ಬಂದ್ರೆ ಅದೆಲ್ಲ ವಾಶ್ ಆಗುತ್ತೆ. ಕೆಲವು ಈ ತರ ಮಳೆಗಳು ಇನ್ನೊಂದು 4-5 ಏನಾದ್ರು ಬಂದ್ಬಿಟ್ರೆ ಈ ಪಶ್ಚಿಮ ಘಟ್ಟಗಳ ಹತ್ತಿರ ಇರುವ ಡ್ಯಾಮ್ಗಳೆಲ್ಲ ತುಂಬ ಹೋಗ್ಬಿಡುತ್ತೆ. ಮುಂದಿನ ದಿನಗಳ ಅಪಾಯ ಆಗುತ್ತೆ. ನಾನು ಅಪ್ಪನವ್ರ ಜೊತೆಗೆ ಮತ್ತಷ್ಟು ಮಾತಾಡ್ತೀನಿ. ಈಗಾಗಲೇ ನಾವು ನೋಡ್ತಾ ಇದ್ವಿ, ಇದು ಮಳೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಮಳೆ ಮಾಡುವ ಅನಾಹುತ ಮುಂದೆ. ಸೊ ಈಗಲೂ ಕೂಡ ಈ ಭಾಗದಲ್ಲಿ ಈ ಮಳೆ ಅಂದ್ರೆ ಕಾಮನ್ ನೋಡಿದ್ವಿ ಹಿಂದೆಲ್ಲ, ಇದೇನಾಗುತ್ತೆ ಅಂತಾನೆ ಹಾಗೆ ಮೈ ಮರ್ತಿದ್ವಿ ನಾವು. ಸೊ ಈಗಲೂ ಕೂಡ ಅಂಥದ್ದೇ ಮೈ ಮರು ಮಾಡೋ ಬದಲಿಗೆ ಸೊ ಆದಷ್ಟು ಪ್ರಿಕಾಷನರಿ ನಮ್ಮ ಆಡಳಿತ ಇರ್ಬೋದು, ನಾವು ಕೂಡ ಅಂದರೆ ಸ್ವತಃ ಅಲ್ಲಿರ್ತಕ್ಕಂಥ ಜನನೂ ಕೂಡ ಇಂಥದ್ದೊಂದು ಮಳೆ ಬಂದರೆ ಏನು ಸೇಫ್ಟಿ ತಗೊಳ್ಳೋಕ್ಕೆ ಸಾಧ್ಯ ಇದೆ, ಆದಷ್ಟು ಆ ಕಡೆ ಮತ್ತೆ ಮಳೆ ಆದರೆ ಇನ್ನೇನಾಗುತ್ತೆ. ಅಪ್ಪನವರ ಈಗ ಕಾವೇರಿ ಬೆಲ್ಟ್ನಲ್ಲಿ ಹಿಂದೆ ಕೂಡ ಅನೇಕರು ಹೇಳ್ತಾ ಇದ್ರು, ಇಲ್ಲಿ ಸಿಕ್ಕಾಪಟ್ಟೆ ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಆಮೇಲೆ ಕಾಡಲ್ಲಿ ಮತ್ತೆ ಆ ಎಲೆಗಳ ಮೇಲೆ ಇರ್ತಕ್ಕಂಥ ಮಾಯಿಶ್ಚರಿಂಗ್ ಹೋಗ್ತಾ ಇದೆ, ಮತ್ತೊಂದು ಕಡೆ ಸಂಪೂರ್ಣವಾಗಿ ಪರಿಸರ ಹಾಳಾಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಮಧ್ಯೆನೂ ಕೂಡ ಮಳೆ ಬರ್ತಾನೆ ಇತ್ತು. ಆದರೆ ಅಲ್ಲಿ 6,000-5,000 ಮಿಲಿಮೀಟರ್ ವಾರ್ಷಿಕ ಮಳೆ ಆಗುತ್ತೆ. ಮೊನ್ನೆ ಒಂದೇ ದಿವಸ 300 ಮಿಲಿಮೀಟರ್ ಮಳೆ ಆಗಿದೆ. ಸೊ ಅಂಥ ಮಳೆ ಇರತಕ್ಕಂಥ ಪ್ರದೇಶದಲ್ಲಿ ಇವತ್ತು ಇಷ್ಟು ಹೆವಿ ಆಗಿದೆ, ಇನ್ನೂ 5 ಮಳೆಗಳಿದಾವೆ. ಸೊ ಹಾಗಾದ್ರೆ ಆ ಮಣ್ಣು ಅಲ್ಲಿಯ ಪರಿಸರ ಇದನ್ನ ತಾಳ್ಕೊಳ್ಳೋ ಶಕ್ತಿ ಕಳ್ಕೊಳ್ತಾ ಇದೆಯಾ? ಈಗ ಇದನ್ನ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದು ವಿಜ್ಞಾನಿಗಳಿಗೆ ಬಿಡೋಣ. ನಾವು ನಮ್ಮ ಅನುಭವವನ್ನು ಹೇಳೋದಾದರೆ, ಈ ಕೊಡಗಿನಲ್ಲಿ ಸಾಧಾರಣ 1946ನೇ ಇಸವಿಯಿಂದ ಅರಣ್ಯ ನಾಶ ಹೇಗೆ ಎಗ್ಗಿಲ್ಲದೆ ನಡೆದು ಹೋಗಿದೆ. ಬೃಹದಾಕಾರದ ಮರಗಳೆಲ್ಲ ಸಂಪೂರ್ಣ ಕಡಿದು ಹೋಗಿ ಮಾರಾಟ ಆಗಿ ಹೋಗಿದೆ. ಯಾವ ಬೆಟ್ಟದ ತುದಿಯಲ್ಲಿಯೂ ದೊಡ್ಡ ಗೊಂಡಾರಣ್ಯಗಳನ್ನು ಕೂಡ ಬಿಟ್ಟಿಲ್ಲ. ಅಲ್ಲಿವರೆಗೆ ರಸ್ತೆ ಮಾಡಿ ಮರಗಳನ್ನು ಕಡಿದು ತಂದರೂ ಸಾಲದು, ಆ ಪ್ರದೇಶಕ್ಕೆ ಬೆಂಕಿ ಹಾಕಿ ಸುಟ್ಟು ನಾಶ ಮಾಡಿದ್ದಾರೆ. ಹಾಗಾಗುವಾಗ ಆ ಮರದ ದೊಡ್ಡ ದೊಡ್ಡ ಬೇರುಗಳು ಭೂತಳಕ್ಕೆ ಹೋಗಿರ್ತವೆ. 1-2 ವರ್ಷದಲ್ಲಿ ಆ ಬೇರುಗಳೆಲ್ಲ ಸತ್ತು ಹೋಗ್ತವೆ, ಕೊಳೆತು ಹೋಗ್ತದೆ. ಆ ಬೇರು ಇಳಿದ ಜಾಗ ಟೊಳ್ಳಾಗ್ತದೆ, ಎಲ್ಲ ದೊಡ್ಡ ದೊಡ್ಡ ಕೊಳವೆ ಬಾವಿಗಳ ಹಾಗೆ ಇರ್ತದೆ. ಇಂಥದ್ದು ಇದೇ ರೀತಿಯಾಗಿ ಒಂದು ಮರಹನನ, ಎರಡನೇದಾಗಿ ಕಾಫಿ ವ್ಯವಸಾಯವೂ ಕೂಡ ಒಂದು ರೀತಿಯಲ್ಲಿ ಅನಾಹುತಕಾರಿಯೇ ಅನ್ನಬೇಕಾಗ್ತದೆ. ಕಾಫಿ ವ್ಯವಸಾಯದಲ್ಲಿ ಮಾಡ್ಲಿಕ್ಕೆ ಆ ಭಾಗದಲ್ಲಿ ವಿಶೇಷವಾಗಿ ಮಳೆ ಆಗಸ್ಟ್ ಅಲ್ಲಿ ಜಾಸ್ತಿ ಬರುತ್ತಾ, ಜುಲೈನಲ್ಲಿ? ಯಾಕಂತಂದ್ರೆ ಹೆವಿ ಮಳೆ ಆಗುವಂತ ತಿಂಗಳು ಯಾವುದು? ಯಾವ ಮಳೆಗಳಿಂದ ಆ ಭಾಗದಲ್ಲಿ ಹೆಚ್ಚಿನ ಈ ಒಂದು ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ? ಹೌದು, ನಮ್ಮ ಕೊಡಗಿನಲ್ಲಿ ಸಾಮಾನ್ಯವಾಗಿ ನಮಗೆ ಮೇ ತಿಂಗಳಲ್ಲಿ ಬೋರ್ಗರೆವ 1-2 ಮಳೆಗಳು ಬೀಳ್ತಿದ್ವು. ಜೂನ್ ಕೊನೆ 1-2 ದಿನ ಮಾತ್ರ ಅಲ್ಲಿಂದ ಬಿಟ್ಟು ಹೋಗ್ತೇವೆ. ಅದನ್ನ ನಾವು ಅಡ್ಡ ಮಳೆ ಅಂತ ಹೇಳ್ತೇವೆ. ಅಲ್ಲಿಂದ ಜೂನ್ 15ರ ಮೇಲೆ ಮಳೆ ಪ್ರಾರಂಭವಾಗ್ತಿತ್ತು. ಜುಲೈಯಲ್ಲಿ ದೊಡ್ಡ ಮಳೆ ಬರ್ತದೆ. ಜುಲೈ ಮತ್ತು ಆಗಸ್ಟಲ್ಲಿ ಬಹಳ ದೊಡ್ಡ ಮಳೆ. ಆದರೆ ಒಂದು ತಿಳ್ಕೊಳ್ಬೇಕು, ಎಷ್ಟೇ ಮಳೆ ಏನೇ ಬಂದರೂ 4-5 ದಿವಸ ಮಾತ್ರ ಒಂದೇ ಸಲ ಮಳೆ ಬರ್ತದೆ, ಅಲ್ಲಿಂದ ಬಿಡುವು ಇರ್ತದೆ. ಕೆಲವು ದಿವಸ ಬಹಳ ಬಿಸಿಲಾಗಿ ಬಿಡುವು ಇರ್ತದೆ. ಎಂಥ ಆಗಸ್ಟ್ ತಿಂಗಳಲ್ಲಿಯೂ ಕೂಡ ಮಧ್ಯದಲ್ಲಿ ಬಿಸಿಲಿರ್ತದೆ. ಈ ವರ್ಷ ಹಾಗಾಗಲಿಲ್ಲ. ಈ ವರ್ಷ ಜುಲೈ 6ರಿಂದ ಈ ಮೊನ್ನೆವರೆಗೂ ಎಡೆಬಿಡದೆ ಮಳೆ ಹೊಡೆದು ಬಿಟ್ಟಿತು. ಈ ಎಲ್ಲ ಕಾರಣಗಳಿಂದ ಇಂಥ ಅನಾಹುತ ಆಗಲಿಕ್ಕೆ ಒಂದು ಕಾರಣ. ಅನಂತರ ನಾವು ಮಾಡಿಕೊಂಡಂಥ, ಮನುಷ್ಯರು ಸೃಷ್ಟಿಸಿಕೊಂಡಂಥ ಕಾರಣಗಳನ್ನು ಹೇಳಬೇಕಾಗ್ತದೆ. ಈ ಅಣೆಕಟ್ಟುಗಳು, ದೊಡ್ಡ ದೊಡ್ಡ ಅಣೆಕಟ್ಟುಗಳು ಬಂದುಬಿಟ್ಟಿವೆ. ನಾವು ನಮ್ಮ ಸೌಕರ್ಯಕ್ಕಾಗಿ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿಬಿಟ್ಟಿದ್ದೇವೆ. ದೊಡ್ಡ ಬೋರ್ವೆಲ್ಗಳು, ಎಷ್ಟು 20 ಅಡಿಗೊಂದು ಬೋರ್ವೆಲ್ಲನ್ನು ಕೊರೆದು ಬಿಟ್ಟಿದ್ದೇವೆ. ಮತ್ತು ಬೆಟ್ಟದ ತುದಿಯಲ್ಲಿ ಅದು ಎಲ್ಲಿ ಮನುಷ್ಯ ಪ್ರವೇಶ ಮಾಡ್ಲಿಕ್ಕೆ ಆಗದ ಜಾಗದಲ್ಲಿಯೂ ಕೂಡ ರಸ್ತೆ ಮಾಡಿ. ಹೇಳಿದ್ದು ನಿಜ, ಗಂಭೀರವಾದಂಥದ್ದು. ವೆಂಕಟಸ್ವಾಮಿ ಅವರೇ, ಇವತ್ತು ಮಡಿಕೇರಿ ಮತ್ತೆ ಆ ಭಾಗದಲ್ಲಿ ಒಂದು ಏನ್ ಚರ್ಚೆ ಶುರು ಆಗಿದೆ, ಆತಂಕ, ಒಂದು ದೊಡ್ಡ ಸೌಂಡ್ ಬಂದ್ಬಿಡ್ತು, ಅದು ಭೂಕಂಪನೆ ಆಗಿರ್ಬೋದು ಅಂತ ಒಂದು. ಇತ್ತೀಚೆಗೆ ಬೆಂಗಳೂರು, ರಾಜರಾಜೇಶ್ವರ ನಗರ, ಜ್ಞಾನ ಭಾರತಿ ಮತ್ತೆ ಬೇರೆ ಬೇರೆ ಪ್ರದೇಶಗಳು ಕೂಡ ಜನ ಹೊರಗೆ ಬಂದ್ಬಿಟ್ರು, ಭಯ ಬಿದ್ದು ದೊಡ್ಡ ಸೌಂಡ್ ಆಗಿದೆ
ಹಂಗ ಇಲ್ಲೂ ಕೂಡ ಇದೇ ಮಳೆ ಬಂದ್ಬಿಡುತ್ತೆ ಅನ್ನೋ ಥರದ್ದು ಒಂದು ಆತಂಕ ಶುರು ಆಗಿದೆ. ಏನದು ಸೌಂಡು ಅಂತ ಫಸ್ಟ್ ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಈ ಸೌಂಡ್ ದೊಡ್ಡದಾಗಿ ಸೌಂಡ್ ಬರೋದು, ಅದು ಏನೋ ಹೊಡೆದಂಗೋ ಏನೋ ಪಟಾಕಿ ಹೊಡೆದಂಗ್ಲೋ ಕುಸಿದಂಗ್ಲೋ ಏನೋ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಬಂದ್ರೆ ಅದು ಭೂಕಂಪನ ಅಲ್ಲ. ಮೊದಲನೇದು ಭೂಕಂಪನ ಅಂದ್ರೆ ಭೂಮಿ ಕಂಪಿಸುತ್ತೆ ಅಂತ ಹೇಳಿದ್ರೆ ನೀವು ಎದ್ದು ಹೊರಗೋಡ್ ಹೋಗ್ಬೇಕಂತ. ಅದು ಟಕ ಟಕ ಈ ಸಪೋಸ್ ಈ ಗ್ಲಾಸ್ ಇಲ್ಲಿ ಈ ಗ್ಲಾಸ್ ಶಿಲಾಂಗ್ ನಲ್ಲಿ ದಿನಕ್ಕೆ 1-2 ತಾವು ಬರ್ತಾ ಇರುತ್ತೆ. ನೀವು ಗ್ಲಾಸ್ ಇಟ್ಬಿಟ್ರೆ ಇಲ್ಲಿಂದ ಅಲ್ಲಿ ಕೊಟ್ಟೋಗುತ್ತೆ. ಸೊ ಅದು ಭೂಕಂಪನ. ಈ ಸೌಂಡ್ ಬರೋದು ಭೂಕಂಪನ ಅಲ್ಲ. ಅದಕ್ಕೆ 2 ಕಾರಣಗಳಿದೆ. ಒಂದು ಎಲ್ಲೋ ಒಂದು ಗುಡ್ಡ ಕುಸಿದೋಗಿರ್ಬೋದು, ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿರ್ಬೇಕು. ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಹೈಡ್ರಾಲಜಿಕಲ್ ಫಿನಾಮಿನಾ ಅಂತ ಹೇಳ್ತೀವಿ, ಅಥವಾ ಡಿಫರೆನ್ಷಿಯಲ್ ಇನ್ ರಾಕ್ ಫಾರ್ಮೇಶನ್ ಅಂತ ಹೇಳ್ತೀವಿ. ಡಿಫರೆನ್ಷಿಯಲ್ ಇನ್ ರಾಕ್ ಫಾರ್ಮೇಶನ್ ಅಂದ್ರೆ ಈಗ ಒಂದು ಬೆಟ್ಟ ಕಾಣಿಸುತ್ತೆ, ಕಲ್ಲಿನ ಪದರ ನೀವು ಬೆಟ್ಟನ ಮೇಲ್ಗಡೆ ಕಾಣಿಸ್ಬೋದು ಅಥವಾ ಕಲ್ಲಿನ ಪದರ ಆಗಿರ್ಬೋದು. ಆ ಕಲ್ಲು ನೀವು ನೋಡ್ತಾ ಇರ್ಬೋದು, ಅದು ಯೂನಿಫಾರ್ಮಿಟಿ ಇರಲ್ಲ ಅದರಲ್ಲಿ. ಈಗ ಭೂಮಿ ಒಳಗಡೆ ಅಥವಾ ಭೂಗರ್ಭದಲ್ಲಿ ಸುಮಾರು 118 ಎಲಿಮೆಂಟ್ಸ್ ಧಾತುಗಳನ್ನ ಗುರುತಿಸಿದ್ದಾರೆ. ಒಂದು ಕಲ್ಲು ಫಾರಂ ಆಗೋದು ಕೂಡ ಈ 106 ಧಾತುಗಳು ಸೇರಿ ಒಂದು ಕಲ್ಲು ಫಾರಂ ಆಗುತ್ತೆ. ಅಂದ್ರೆ ವಾಲ್ಕೆನೋ ಮೂಲಕ, ಜ್ವಾಲಾಮುಖಿಯ ಮೂಲಕ. ಅದು ಮೇಲ್ಗಡೆ ತಳಗಡೆಯಿಂದ ಬಂದು ಹಾಗೆ ಹಾಸ್ಕೊಂಡು ಒಣಗೋದಾಗ ಅಥವಾ ಡ್ರೈ ಆದಾಗ ಅದು ರಾಕು, ಕಲ್ಲು ಗುಡ್ಡ ಅಂತ ಫಾರಂ ಆಗುತ್ತೆ. ಅದು ಒಂದೊಂದು ಅಂದ್ರೆ ಡಿಫ್ರೆನ್ಸಿಯೇಷನ್ ಇರುತ್ತೆ. ಒಂದು ಕಡೆ ಸಾಫ್ಟ್ ಇರುವಂತಹ ಎಲಿಮೆಂಟ್ಸು, ಇನ್ನೊಂದು ಕಡೆ ಗಟ್ಟಿಯಾಗಿರುವಂತಹ ಎಲಿಮೆಂಟ್ಸು, ಒಂದು ಡೈಮಂಡ್ ಅಷ್ಟೊಂದು ಸ್ಟ್ರಾಂಗ್, ಈ ತರ ಡಿಫ್ರೆನ್ಸಿಯೇಷನ್ ಇರುತ್ತೆ. ಈ ನೀರು ಬಿದ್ದು, ಮಳೆ ಬಿದ್ದು, ಗಾಳಿ, ಇದಕ್ಕೆ ಚಳಿ, ಇದಕ್ಕೆಲ್ಲ ಹಿಗ್ಗಿ ಕುಗ್ಗಿ ಏನಂತಂದ್ರೆ ಈ ಸಾಫ್ಟ್ ಆಗಿರೋ ರಾಕು ಬೇಗನೆ ಶಿಥಿಲೀಕರಣ ಆಗೋಗುತ್ತೆ, ವೆದರಿಂಗ್ ಆಗೋಗುತ್ತೆ. ನೀರು ಅದು ಹೋಗ್ತಾನೆ ಇರುತ್ತೆ. ಪಂಚಭೂತಗಳು ಅನ್ನೋದು ಇಟ್ ಈಸ್ ಎನಿವೇರ್ ಇಟ್ ಕ್ಯಾನ್. ಅದು ಹೋಗಿ 106 ಮೀಟ್ರು ತಳದಲ್ಲಿ ನಿಮಗೆ ಮಣ್ಣಾಗ್ಬಿಟ್ಟಿರುತ್ತೆ. ಈ ಕಡಿಮೆ ಕಲ್ಲು ಇರೋದೇನ ಸಾಫ್ಟ್ ಆಗಿರೋದೇನಾಗುತ್ತೆ, ಅಲ್ಲಿ ದೊಡ್ಡ ಹಾಲಸ್, ಒಂದು ಗಣಿ ರೀತಿಯಲ್ಲಿ ಒಂದು ದೊಡ್ಡ ಖಾಲಿ ಜಾಗಗಳು ಸೃಷ್ಟಿ ಆಗ್ಬಿಡುತ್ತೆ. ಆ ಸೃಷ್ಟಿಯಾದಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಮಳೆ ಬಂದಾಗ ವಿಪರೀತ ನೀರು ಒಟ್ಟಿಗೆ ಅಲ್ಲಿ ನುಗ್ಗಿದಾಗ ಅಲ್ಲಿರುವಂತ ಗಾಳಿ ಹೊರಗಡೆ ಬರಬೇಕು, ಅದು ಸೌಂಡ್ ಆಗುತ್ತೆ. ಅದು ಕುಸಿಯುತ್ತೆ, ಉಸಿರು ಕಟ್ಟದಂಗೆ ಆಗ್ಬಿಟ್ಟು ಹೊರಗೆ ಬರುತ್ತೆ. ಆ ಹೊರಗೆ ಬಂದಾಗ ಇಂಥ ಸೌಂಡ್ ಬರುತ್ತೆ. ಸೊ ಇದು ಭೂಕಂಪ ಅಲ್ಲ. ಇದು ನನಗೆ ಗೊತ್ತಾಗಿದ್ದು ಭೂಕಂಪ ಅಲ್ವೇ ಅಲ್ಲ. ಇದು ಯಾರು ಭಯ ಬೀಳೋ ಅಗತ್ಯ. ಈ ಬೆಂಗಳೂರಿನಲ್ಲಿ ಭಯ ಬಿದ್ದಿದ್ರೆ ಇದೊಂದು ದೊಡ್ಡ ಸೌಂಡ್ ಬಂದಿದೆ ಕುಲಕರ್ಣಿ ಅವರೇ, ರೀಸೆಂಟ್ ಆಗಿ ನಿಮಗೂ ಕೇಳಿರ್ಬೇಕು, ಭಾಳ ಟಿವಿಯಲ್ಲಿ ಬಂತು. ಅನೇಕ ಜನ ಅಯ್ಯೋ ನಂಗೆ ಸೌಂಡ್ ಅಂದ್ರೆ ಅದು ಕೇಳಕ್ಕಾಗಲ್ಲ, ಆತರ ಏನೋ ಗುಡ್ಡ ಬಿದ್ದಂಗೆ ಸೌಂಡ್ ಆಯ್ತು ಅಂತ. ಆ ಜನ ಏನ್ ತಿಳ್ಕೊಂಡ್ಬಿಟ್ರೆ ಇಲ್ಲೂ ಹಂಗೆ ಮಳೆ ಬಂದ್ಬಿಡುತ್ತೆ ಅನ್ನೋದೆಲ್ಲ ಒಂದು ಆತಂಕ. ಮಳೆ ಬಿಡುತ್ತೆ ಒಂದು ಅದು ಬೇರೆ, ಆದ್ರೆ ಸೈಂಟಿಫಿಕ್ ಆಗಿ ಮಳೆ ಬಂದ್ರೆ ಅಪಾಯ ಅಂತೂ ಇದೆ. ಅಲ್ಲ, ಈಗ ಸರ್ ಹೇಳಿರೋ ಹಾಗೆ ನಮ್ಮ ಭೂಮಿ ಪದರಗಳ ಲೆಕ್ಕದಲ್ಲಿದೆ. ಈ ಪದರಗಳು ತಮ್ಮ ಮಧ್ಯ ಒಂದು ಈ ಲ್ಯೂಬ್ರಿಕೇಟಿಂಗ್ ಆಕ್ಷನ್ ನಲ್ಲಿ ಸ್ಲೈಡಿಂಗ್ ಅಮಾಂಗ್ ದೆಮ್ಸೆಲ್ಫ್ ನಡೀತಾನೆ ಇರುತ್ತೆ. ಅದು ಪ್ರಕೃತಿ ಎಲ್ಲಿ ಜಾಸ್ತಿ ನಡೆಯುತ್ತೆ ಅಂದ್ರೆ ಕೊನೆಗಳೆಲ್ಲಿರುತ್ತೆ ಅವುಗಳನ್ನ ಸಿಸ್ಮಿಕ್ ಪ್ರೋನ್ ಏರಿಯಾಸ್ ಅಂತಾರೆ. ಅಂದ್ರೆ ಆ ಜಾಗಗಳಲ್ಲಿ ಆಗ್ತಕ್ಕಂತ ಅವಕಾಶ ಜಾಸ್ತಿ ಇರುತ್ತೆ. ಬೆಂಗಳೂರಿನಲ್ಲಿ ಆ ತರದ್ದಿಲ್ಲ. ಅದ್ಯಾವುದು ಇಲ್ಲದೆ ಇದ್ರೂ ಕೂಡ ಬಂದಿದೆ ಅಂದ್ರೆ, ಈಗ ಸರ್ ಹೇಳಿದಿರೋ ಹಾಗೆ ಒಂದು ಬಾಟಲ್ ನ ತಗೊಂಡು ನಾವು ನೀರಲ್ಲಿ ಎದ್ದಾಗ ಬುಡು ಅಂತ ಆ ಗಾಳಿ ಬರುತ್ತೆ. ಅದೇ ಫಿನಾಮಿನಾ ಇದರಲ್ಲಿ ಪ್ರಕೃತಿ ನಿಮಿತ್ತವಾಗಿ ಕ್ಷಣದಲ್ಲಾಗಿರೋದ್ರಿಂದ ವಿ ಆರ್ ಏಬಲ್ ಟು ಸಿ ಗೆಟ್ ದಟ್ ಪ್ರಾಬ್ಲಮ್. ಹೇಳ್ಬಿಡಿ ಸರ್. ಇಡೀ ನಾವು ದಕ್ಷಿಣ ಭಾರತ ನಾವು ಇದುವರೆಗೂ 106 ವರ್ಷಗಳಿಂದ ನಾವು ನೋಡಿದ್ದು ದಕ್ಷಿಣ ಭಾರತದಲ್ಲಿ ಇದುವರೆಗೂ ಭೂಕಂಪನಲ್ಲಿ ಘಟಿಸಿಲ್ಲ. ಸೇಫ್ ಅಂತ ಪ್ರೀ ಕೇಂಬ್ರಿಯನ್ ರಾಕ್ಸ್ ಅಂತ. ಪ್ರೀ ಕೇಂಬ್ರಿಯನ್ ರಾಕ್ಸ್ ತುಂಬಾ ಪುರಾತನವಾದಂತ ಶಿಲೆಗಳು, ಬಹಳ ಗಟ್ಟಿಯಾದಂತ ಒಂದು ಫಲಕ ಇದು. ಈ ನಾವು ಮಧ್ಯಪ್ರದೇಶದಿಂದ ಆ ಕಡೆ ಹೋದಾಗ ಮಟ್ಟಿಗೆ ಸಿಸ್ಮಿಕ್ ಏನ್ ಹೇಳಿದ್ರೆ ಭೂಕಂಪನಕ್ಕೆ ಪ್ರೋನ್ ಆಗಿರುವಂತ ಒಂದು ಪ್ರದೇಶ, ಅಲ್ಲಿ ಜಾಸ್ತಿ ಬರ್ತಾ ಇದು ಮಟ್ಟಿಗೆ ಇದುವರೆಗೂ ಸೇಫ್, ಇನ್ನು ಮುಂದೇನು ಸೇಫ್ ಇರುತ್ತೆ ಅಂತ ನಮ್ಮ ಭೂವಿಜ್ಞಾನಿಗಳ ಇದು ವೈಜ್ಞಾನಿಕ ಸಂಶೋಧನೆ. ಬಟ್ ಈ ಪಶ್ಚಿಮ ಘಟ್ಟ ತಾವು ಹೇಳ್ತಾ ಇದ್ರೆ ಡಿಫಾರೆಸ್ಟೇಷನ್ ಆಗಿರ್ಬೋದು, ಮತ್ತೊಂದು ಕಡೆ ವೆಜಿಟೇಷನ್ ಇದಾಗ್ತಾ ಇರತಕ್ಕಂಥದ್ದು, ದೊಡ್ಡ ಮರಗಳು ಹೋಗ್ತಕ್ಕಂಥದ್ದು, ನೀವು ಹೇಳ್ತೀವಿ ಅವರ ಅಬ್ಬೆ ಸಮುದ್ರ ಇರೋದ್ರಿಂದ ನಮಗೆ ನೀರು ಕೂಡ ಕೊಡ್ತಕ್ಕಂಥದ್ದು, ನಮ್ಮನ್ನ ಒಂದು ಏನು ಎಕಾಲಜಿಕ್ ಏನು ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಇದೇ ಕಾರಣ ಅಂತ. ಬಟ್ ಅದಕ್ಕೆ ಥ್ರೆಟ್ ಆಗ್ತಾ ಇದೆ ಅನ್ನೋ ತಾವು ಒಂದು ಮಾತು ಹೇಳಿದ್ರಿ, ಡ್ರೈ ಆಗ್ತಾ ಇದೆ ಅಂತ. ಮೂಲತಃ ಆ ವೆದರ್ ಡ್ರೈ ಆಗೋದಿಕ್ಕೆ ಕಾರಣ ಈ ನ್ಯಾಚುರಲ್ ಟ್ರೀಸ್ ಅಂತಾರಲ್ಲ ಅವುಗಳನ್ನ ನಾಶ ಆಗಿರೋದು. ಅದಲ್ಲದೆ ಒಂದು ಈಗ ಉಳಿದಿರೋದು ಆರ್ಟಿಫಿಷಿಯಲ್ ಗ್ರೀನ್, ದಟ್ ಶೋ ಕೇಸ್ ಗ್ರೀನ್ ಅಂತ. ಅಂದ್ರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಸಾಕಷ್ಟು ಗಿಡಗಳನ್ನ ನಾವು ತಂದು ನೆಟ್ಟಿದೀವಿ ಈಗ ಶೋಗೋಸ್ಕರ ಬರ್ತಕ್ಕಂಥದ್ದು. ವೇರಾಸ್ ಕೆಲವು ಗಿಡಗಳು ಇವೇನು ನಮ್ಮ ಅರಳಿ ಇವೇನು ಬ್ಯಾನಿನ್ ಅವೇನು ಹೇಳ್ತಾರಲ್ಲ ಆ ಗಿಡಗಳು ಎಸ್ಪೆಷಲಿ ಅವ್ರ ಹಬ್ಬ ಕೂಡ ಇದೆ. ಕೊಡಗನವ್ರದ್ದು ಅವ್ರದೇ ಆದ ಗಿಡಗಳನ್ನ ಪುತ್ರಿ ಹಬ್ಬ, ಹುತ್ತರಿ ಹಬ್ಬ, ಆ ಹಬ್ಬದ ಗಿಡಗಳೇನಿದೆ
ಅದು ಕೆಳಗಡೆಗೆ 4ರಿಂದ 5 ಕಿಲೋಮೀಟರ್ ಅಷ್ಟು ಅಗಲದವರೆಗೂ ಬೇರೆ ಹರಡಿರುತ್ತೆ. ಸೊ ಈಗ ನಾವು ಕೊನೆಯ ಕೇಳ್ಬಿಡ್ತೀನಿ ಅಪ್ಪಣ್ಣವರೇ, ಈಗ ಆಗಸ್ಟ್ ಎಂಡ್ ಅಲ್ಲಿ ಇದೀವಿ, ಸೆಪ್ಟೆಂಬರ್ ಕೂಡ ಮಳೆಗಳಿದಾವೆ. ಆ ಮಳೆಗಳು ನಿಮ್ಮ ಅನುಭವದ ಪ್ರಕಾರ ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ಸೆಪ್ಟೆಂಬರ್ ಇಸ್ ಆಲ್ಸೋ ಬಹಳ ದೊಡ್ಡ ಪ್ರಮಾಣದ ಮಳೆಯ ತಿಂಗಳ ನಿಮಗೆ? ಆ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಆಗ್ತಾ ಇತ್ತು, ಆದರೆ ಅದನ್ನ ಸ್ವಲ್ಪ ಪಿರಿಪಿರಿ ಮಳೆ ಜಾಸ್ತಿ. ಇಂಥ ಆಗಸ್ಟ್ ತಿಂಗಳಲ್ಲಿ ಆಗುವಂತ ಬಹಳ ಭೀಕರ ಮಳೆ, ಬೋರ್ಗರೆಯೋ ಮಳೆ ಬರ್ತಿರ್ಲಿಲ್ಲ. ಸೆಪ್ಟೆಂಬರ್ಲಿ ಎಲ್ಲೋ ಅಪರೂಪಕ್ಕೆ ಬಂದು ಹೊಡಿತಾ ಉದ್ದಕ್ಕೆ ಅನೇಕ ದಿನಗಳವರೆಗೆ ಅದು ನಡೀತಾ ಇತ್ತು. ಅದನ್ನ ಇಲ್ಲಿ ಕೆಲವು ಕಡೆ ಗೌರಿ ಸೋನೆ ಅಂತ ಹೇಳ್ತಾರೆ. ನಮ್ಮ ಕಡೆಯೂ ಕೂಡ ಅದೊಂದು ಸೋನೆ ಮಳೆ. ಹೆಚ್ಚಾಗಿ ಇಂಥ ಅನಾಹುತ ಮಾಡುವಂತ ಮಳೆ ಬರ್ತಿರ್ಲಿಲ್ಲ. ಆಗಸ್ಟ್ನಲ್ಲಿ ಜುಲೈ ಆಗಸ್ಟ್ ಮಾತ್ರ ಬಹಳ ಜೋರಾದ ಮಳೆ ಬರ್ತಾ ಇತ್ತು. ಸೊ ಈಗ ಅದು ಕಮ್ಮಿ ಆಗಿದೆ, ಮಳೆಯ ಪ್ರಮಾಣ ಇರ್ತಾ ಇತ್ತು. ಅದು ಸೆಪ್ಟೆಂಬರ್ ಅಕ್ಟೋಬರ್ ಕೊನೆವರೆಗೂ ಇರ್ತಾ ಇತ್ತು. ಬಟ್ ಈಗ ಹೇಳೋ ಪ್ರಕಾರ ಪಂಚಾಂಗ ಮತ್ತು ಏನು ವೆದರ್ ಫೋರ್ಕಾಸ್ಟ್ ಪ್ರಕಾರ ಮಳೆಗಳಿದಾವೆ ಅಂತ. ಬಟ್ ನೀವು ಹೇಳ್ತಿರೋದು ಪಶ್ಚಿಮ ಘಟ್ಟದಿಂದ ಬಯಲುಸೀಮೆಗೆ ಆ ಮಳೆಗಳು ಬರ್ಬೋದು ಈಗ ಅಂತ. ಈಗ ಮಳೆ ಪಶ್ಚಿಮ ಘಟ್ಟದಿಂದ ನಮಗೆ ನೈಋತ್ಯ ಮಾರುತದಿಂದಲೇ ಮಳೆ ಬರೋದು ಮಾಮೂಲಾಗಿ. ಅದು ಯಾವ ಹೊತ್ತಿನಲ್ಲಿ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸರಾಗವಾಗಿ ಹರಿದು ಹೋಗುವಂತ ವ್ಯವಸ್ಥೆ ಮೊದಲಿತ್ತು, ಅದು ಡಿಸ್ಟ್ರಾಯ್ ಆಗಿದೆ. ಈಗ ಹರಿದು ಹೋಗುವಂತ ಸಮಸ್ಯೆಯನ್ನ ಅಲ್ಲಲ್ಲಿ ಅಡ್ಡಕಟ್ಟೆಗಳು ಹೀಗೆಲ್ಲಾಗಿ ಎಸ್ ಅಪ್ಪನವರೇ, ವೆಂಕಟಸ್ವಾಮಿ ಅವರೇ, ಕುಲಕರ್ಣಿ ಅವರೇ, ಮೂರು ಕೂಡ ಧನ್ಯವಾದ. ನಮ್ಮ ಟೈಮ್ ಇದಾಗ್ತದೆ. ಒಂದಂತೂ ಸ್ಪಷ್ಟವಾಗಿ ನಾವು ಚರ್ಚೆ ಮಾಡಿದ್ವಿ. ಒಂದು ಮಳೆಯ ಒಂದು ಪ್ಯಾಟರ್ನ್ ಅಂತ ಏನಿದೆ, ಆಯಾ ಟೈಮಲ್ಲಿ ಬರ್ತಕ್ಕಂಥ ಮಳೆ ಸಂಪೂರ್ಣವಾಗಿ ಉಲ್ಟಾಗಿದ್ದಾವೆ. ಸೊ ಯಾವ ನೀರ್ ಮಳೆ ಅಂತ ಕರಿತೀವಿ ಅವು ಕೈ ಕೊಟ್ಟಿದ್ದಾವೆ, ಯಾವ ಜಿಟ್ರು ಮಳೆ ಅಂತೀವಿ ಅವು ಜಾಸ್ತಿ ಬರ್ತಾ ಇದಾವೆ. ಸೊ ಯಾವ ಕಾಲದಲ್ಲಿ ಯಾವ ಮಳೆ ಬರ್ತಾ ಇತ್ತು ಅದು ಕೈ ಕೊಡ್ತಾ ಇದ್ವಿ. ಎಲ್ಲವೂ ಕೂಡ ಒಂದು ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನದ ಎಫೆಕ್ಟ್ಗಳು ಮತ್ತೆ ನಾವೇ ಮಾಡ್ಕೊಂಡಂತ ಅನಾಹುತಗಳು. ಆದ್ರೆ ಈಗ ಬರ್ತಾ ಇರ್ತಕ್ಕಂಥ ಮಳೆಯ ಪ್ರಮಾಣ ನೋಡಿದ್ರೆ ಅಥವಾ ಮುಂದೆ ಬರ್ತಕ್ಕಂಥ ಮಳೆಯನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದೇ ದೊಡ್ಡ ಸವಾಲಾಗಿದೆ. ಹಾಗಾಗಿ ಆ ಸವಾಲನ್ನ ಕೇವಲ ಒಬ್ಬರು ಇಬ್ಬರು ಮಾಡ್ತಕ್ಕಂಥದ್ದಲ್ಲ, ಪ್ರತಿಯೊಬ್ಬರು ಅದನ್ನು ಫೇಸ್ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿಲಿದ್ದೀವಿ. ಸೊ ಎಲ್ಲರೂ ಕೂಡ ಧನ್ಯವಾದ. ಇವತ್ತಿನ ಜಿದ್ದಿ ಜಾಲ ನಮ್ಮದು, ಬಲ ನಿಮ್ಮದು.